ಭಗವಂತ ತಾನು ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹಮೋದತೆ ಅಂತ ಭಗವಂತ ವೈಕುಂಠಗಿರಿಗೆ ಬಂದಿದ್ದಾನೆ. ಅಲ್ಲೇ ಒಂದು ತಿಂತ್ರಿಣಿ ವೃಕ್ಷವನ್ನು ಸ್ವಾಮಿ ಪುಷ್ಕರಣಿಯ ಸಮೀಪದಲ್ಲಿ ನೋಡಿ ಆ ಹುತ್ತದ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ 28 ದ್ವಾಪರ ಯುಗ ಕಳೆದು 28ನೆಯ ಕಲಿಯುಗ ಆರಂಭ ಆಗಿದೆ. ಸ್ವಯಂ ಮಹಾಲಕ್ಷ್ಮಿ ಭಗವಂತನನ್ನು ಹುಡುಕ್ತಾ ಹೊರಟಿದ್ದಾಳೆ. ಆ ಸಂದರ್ಭದಲ್ಲಿ ಬ್ರಹ್ಮಾದೇನು ಶಿವೋವತ್ಸಹ ಗೋಪಾಲಿ ಕಮಲಾಲಯ, ಸ್ವಯಂ ಲಕ್ಷ್ಮಿ ಗೋಪಾಲಿಕೆಯಾಗಿ ಬ್ರಹ್ಮದೇವರನ್ನು ಹಸು ಮಾಡಿಕೊಂಡು ರುದ್ರದೇವರನ್ನು ಕರುವನ್ನಾಗಿ ಮಾಡಿಕೊಂಡು ಚೋಳ ರಾಜ್ಯಕ್ಕೆ ಬಂದು ಚೋಳರಾಜನ ಹೆಂಡತಿ ಬಹುಕ್ಷೀರ ಪ್ರದಾಂತಾಂ ಸಹ ಪುತ್ರಾರ್ಥ ಮಕರೋತ್ತದ, ಚೋಳರಾಜನ ಹೆಂಡತಿ ತನ್ನ ಮಗನಿಗೆ ಹಾಲಾದೀತು ಅಂತ ಬಹುಕ್ಷೀರಪ್ರದವಾದಂತಹ ಹಸುವನ್ನು ಕೊಂಡಿದ್ದಾಳೆ. ಆದರೆ ಆ ಹಸು ಇವಳ ಮಗುವಿಗೆ ಹಾಲು ಕೊಡಲಿಕ್ಕೆ ಬಂದದ್ದಲ್ಲ. ಅದು ಮತ್ತೆ ಯಾಕೆ ಬಂದಿದೆ? ಸಾ ಗೋಹು ಗಚ್ಚತಿ ನಿತ್ಯಂ ವೈ ರಮಾನಾಥಂ ವಿಚಿನ್ವತಿ. ನಿತ್ಯದಲ್ಲಿ ಎಲ್ಲ ಗೋವುಗಳ ಜೊತೆ ಬ್ರಹ್ಮದೇವರು ಗೋವಿನ ರೂಪದಲ್ಲಿ ಹೊರಟು ಎಲ್ಲ ಗೋವುಗಳು ಮೇವನ್ನು ಅರಸ್ತಾ ಇದ್ರೆ ಈ ಗೋವು ಮಾತ್ರ ಭಗವಂತನನ್ನು ಅರಸ್ತಾ ಇದೆ. ಬ್ರಹ್ಮದೇವರು ಕೂಡ ದೇವರನ್ನು ಬೇಕಂದಾಗೆಲ್ಲ ನೋಡ್ಲಿಕ್ಕೆ ಆಗೋಲ್ಲ. ಹಾಗೆ ತುಂಬ ವರ್ಷಗಳ ಕಾಲ ದೇವರಿಗಾಗಿ ಬ್ರಹ್ಮದೇವರು ಹಸುವಿನ ರೂಪದಲ್ಲಿ ಹುಡುಕಾಟ ಮಾಡಿದ್ದಾರೆ. ತತಃ ಕಾಲೇನ ಮಹತ, ತುಂಬ ಕಾಲ ಕಳಿತಂತೆ. ಸ್ವಾಮಿ ಪುಷ್ಕರಣಿ ತಟೆ ವಲ್ಮೀಕಸ್ತಂ ಹರಿಂಗನಾತ್ವ ತುತೋಷ ಮನಸಾ ವಿಧಿ. ವಲ್ಮೀಕ ಆ ಸ್ವಾಮಿ ಪುಷ್ಕರಣಿಯ ಸಮೀಪದಲ್ಲಿರುವ ಹುತ್ತದಲ್ಲಿ ಭಗವಂತ ಇದ್ದಾನೆ ಅನ್ನೋದು ತಿಳಿತಂತೆ. ಹೇಗೆ ತಿಳಿತು? ದೇವರು ತಿಳಿಸ್ದ. ಅಂದರೆ ತನ್ನ ಇರುವಿನ ಅರಿವು ಅವನೇ ಕೊಡಬೇಕು. ಎಲ್ಲ ಕಡೆ ದೇವರಿದ್ದಾನೆ, ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಲ್ವಾ? ಗೊತ್ತಾದರೆ ಏನು ಪ್ರಯೋಜನ? ಅದರ ಅನುಭವ ನಮಗೆ ತಂದುಕೊಡೋನು ಯಾರು? ಭಗವಂತ. ಇದು ನಮಗಲ್ಲ, ಸ್ವಯಂ ಬ್ರಹ್ಮದೇವರಿಗೆ. ಹೀಗಾದ್ಮೇಲೆ ನಮ್ಮದು ನಿಮ್ಮದು ಪಾಡೇನು? ತುಂಬ ದಿನ ಆ ಕ್ರಮದಲ್ಲಿ ಬ್ರಹ್ಮದೇವರು ದೇವರಿಗಾಗಿ ಹುಡುಕಾಟ ಮಾಡಿದಾಗ ಬಹಳ ವರ್ಷದ ಮೇಲೆ ಭಗವಂತ ತಾನಿಲ್ಲಿದ್ದೇನೆ, ಎಲ್ಲಿದ್ದೇನೆ ಅನ್ನೋದನ್ನು ಬ್ರಹ್ಮದೇವರಿಗೆ ತಿಳಿಸ್ತಾ ಬಹಳ ಸಂತೋಷ ಆಯಿತು. ಬ್ರಹ್ಮದೇವರು ಮನಸ್ಸಿನಲ್ಲಿಯೇ ಸ್ತೋತ್ರ ಮಾಡಿದ್ದಾರೆ. ಆ ವಲ್ಮೀಕದ ಹುತ್ತದ ಬಳಿ ಬಂದರು. ಹುತ್ತದ ಸುತ್ತ ತಮ್ಮ 4 ಕಾಲುಗಳನ್ನು ಇಟ್ಟು ಕ್ಷೀರಧಾರೆಯ ಸಮಂತಾತ್ ಸಮಸಿಂಚಚ್ಚ, 4 ಕೆಚ್ಚಲುಗಳಿಂದ ಹಾಲನ್ನು ಅಲ್ಲಿಗೆ ಹುಯ್ತಾ ಇದ್ದಾರೆ. ಬ್ರಹ್ಮದೇವರಿಗೆ 4 ಮುಖ. ಆ 4 ಮುಖದಿಂದಲೂ ವೇದಗಳು. ಆ ವೇದಗಳೆಲ್ಲ ಯಾರನ್ನ ಸೇರ್ತಾ ಇದೆ, ಯಾರನ್ನ ಕೊಂಡಾಡ್ತಾ ಇದೆ? ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ. ಹಾಗೆ ವೇದರೂಪದ ಕ್ಷೀರವನ್ನು ಬ್ರಹ್ಮದೇವರು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಮೂಲಕ ನಮಗೆ ಬ್ರಹ್ಮದೇವರೇನು ಹೇಳ್ತಾರೆ? ದೇವರ ಅನುಗ್ರಹ ಆಗಬೇಕಾದ್ರೆ ನೀವು ನಿಮ್ಮದಂತ ಏನು ಅಂದ್ಕೊಂಡಿದ್ದೀರಿ ಅದು ಎಲ್ಲವನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಜಗನ್ನಾಥದಾಸರು ಹೇಳ್ತಾರೆ, ಸರ್ವ ಸಮರ್ಪಣೆಯೇ ಸದುಪಾಯ. ಏನು ನಮಗೆ ದೇವರು ಕೊಟ್ಟಿದ್ದಾನೆ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದೇವರು ಕೊಟ್ಟದ್ದು, ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಹಾಗೆ ಬ್ರಹ್ಮದೇವರು ತಮ್ಮದಾದ ಆ ಕ್ಷೀರವನ್ನು ಭಗವಂತ ಇದು ನಿಂಗೆ, ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ ಅಂತ ಅರ್ಪಣೆ ಮಾಡ್ತಾ ಇದ್ದಾರೆ. ತದಾ ಪ್ರಭೃತಿ ನಿತ್ಯಂತೂ ರಾಜದೇನು ಗಣೈಸ್ಸಹ. ಎಲ್ಲ ಗೋವುಗಳ ಗುಂಪಲ್ಲಿ ನಿತ್ಯದಲ್ಲಿ ಬ್ರಹ್ಮದೇವರು, ಗೋವಿನ ರೂಪದ ಬ್ರಹ್ಮದೇವರು ಪ್ರತಿನಿತ್ಯ ಬೆಟ್ಟವನ್ನು ಏರಿ ಹೋಗಿ ಎಲ್ಲ ಹಸುಗಳು ಹುಲ್ಲನ್ನು ತಿನ್ನುವಾಗ ಈ ಹಸು ಮಾತ್ರ ಹಾಲನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದೆ. ನಾವು ಅಷ್ಟೇ ನಮ್ಮ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಿತ್ಯದಲ್ಲಿ ಮಾಡುವ 3 ಬಗೆಯ ಕರ್ಮಗಳು: ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ. ಈ ಎಲ್ಲ ಕರ್ಮಗಳು ಪ್ರಾತಃ ಕಾಲಾದಿತಂ ಕರ್ಮ ನಿತ್ಯ ನೈಮಿತ್ಯಕಾತ್ಮಜಂ ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಗ್ನೇಯ. ಭಗವಂತ, ನಿನ್ನ ಆಜ್ಞೆ ಶ್ರುತಿ ಸ್ಮೃತಿಗಳಲ್ಲಿ ನೀನು ಆಜ್ಞೆ ಮಾಡಿದ್ದೀಯ, ಹೀಗೆ ಮಾಡಿ ಹೀಗೆ ಅರ್ಪಣೆ ಮಾಡಬೇಕು ಅಂತ. ಹಾಗೆ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತರವಾಗು ನನ್ನೊಳಗಿರುವ ತತ್ವಾಭಿಮಾನಿಗಳ ಒಳಗಿರುವ ವಾಯುದೇವರ ಒಳಗಿರುವ ನೀನು ಏನೆಲ್ಲ ಕರ್ಮ ಮಾಡಿಸಿದ್ದೀಯಾ ಇದನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಹೀಗೆ ಬ್ರಹ್ಮದೇವರು ಹಸುವಿನ ರೂಪದಲ್ಲಿದ್ದಾಗಲೂ ಎಲ್ಲ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಕ್ರಮವನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಜಗನ್ನಾಥಸ್ಯ ಪ್ರೀತ್ಯರ್ಥಂ ಧೇನುರೂಪೀ ಪಿತಾಮಹ. ಭಗವಂತನ ಪ್ರೀತಿಗಾಗಿ ನಿತ್ಯದಲ್ಲಿ ಬೆಟ್ಟ ಏರ್ತಾ ಇದೆ. ಹಾಗಾದರೆ ನಾವು ಅಷ್ಟೇ
ನಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಒಂದೇ, ಭಗವಂತ ಪ್ರೀತನಾಗಲಿ. ಅದು ಮನೆ ಕಸ ಗುಡಿಸೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಅತಿಥಿ ಅಭ್ಯಾಗತರಿಗೆ ಸೇವೆ ಮಾಡೋದಿರ್ಬೋದು, ಪಾಠಕ್ಕೆ ಹೋಗೋದಿರ್ಬೋದು, ಪ್ರವಚನಕ್ಕೆ ಹೋಗೋದಿರ್ಬೋದು. ಎಲ್ಲದರ ಮೂಲ ಉದ್ದೇಶ ಒಂದೇ, ಭಗವಂತ ಪ್ರೀತನಾಗಲಿ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ. ಸಜ್ಜನರಾದವರು ತಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಭಗವಂತ ಪ್ರೀತನಾಗಲಿ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ಇದು ಬಿಟ್ಟು ಇನ್ನೊಂದು ಕಾಮನೆಗಳು ಇರಬಾರ್ದು. ಯಾವ ಕಾಮನೆಯಿಂದಲೂ ಯಾವ ಕರ್ಮವನ್ನು ಮಾಡಬಾರ್ದು. ಎಲ್ಲ ಕರ್ಮಗಳಿಗೆ ಒಂದೇ ಕಾಮನೆ, ಅದು ಯಾವುದದು? ಭಗವಂತ ಪ್ರೀತನಾಗಲಿ. ಬ್ರಹ್ಮದೇವರು ಜಗನ್ನಾಥಸ್ಯ ಪ್ರೀತ್ಯರ್ಥಂ ತತ್ರ ಗತ್ವಾ ಭಕ್ತಿಯೈವ ವಲ್ಮೀಕೆ ಕ್ಷೀರಸೇಚನಂ. ನಿತ್ಯದಲ್ಲಿ ಹುತ್ತದ ಬಳಿಗೆ ಹೋಗಿ ಭಕ್ತಿಯಿಂದ ಹಾಲನ್ನು ಆ ಭಗವಂತನಿಗೆ ಅವನು ಪ್ರೀತನಾಗಲಿ ಅಂತ ಮಾಡ್ತಾ ಕರೋತಿ ಸತತಂ ಗೇಹೆ ನೈವ ಕ್ಷೀರಂ ದದಾತಿ ಸಾ. ಈ ಹಸು ಪ್ರತಿನಿತ್ಯದಲ್ಲಿ ಹೋಗಿ ಹುತ್ತಕ್ಕೆ ಹಾಲು ಹಾಕಿ ಬರ್ತಾ ಇದೆ, ಮನೆಯಲ್ಲಿ ಹಾಲೇ ಕೊಡ್ತಾ ಇಲ್ಲ. ಒಂದಿನ ಏನಾಗಿದೆ, ಚೋಳರಾಜನ ಹೆಂಡತಿ ಆ ಗೋಪಾಲಕನನ್ನು ಕರೆದು ಕೇಳ್ತಾ ಇದ್ದಾಳೆ, ಆ ಹೊಸಾದ ಒಂದು ಹಸು ತೊಗೊಂಡ್ವಿ, ಅದರದ್ದು ಹಾಲೇ ನೀ ತಂದುಕೊಟ್ಟಿಲ್ಲಲ್ಲ, ಆ ಹಾಲು ತೊಗೊಂಡ್ಬಾ ಅಂತಂದು. ಅವನು ಹಾಲು ಕರೀಲಿಕ್ಕೆ ಹೋದ, ಹಾಲಿಲ್ಲ. ಯಾಕಂದರೆ ಆ ಹಸುವಿನ ಹಾಲು ಕುಡಿಯುವ ಯೋಗ್ಯತೆ ಇವ್ರು ಯಾರಿಗೂ ಇಲ್ಲ. ಹಾಲಿಲ್ಲ ಅಂದ, ಹಾಲು ಕೊಡ್ತಾ ಇಲ್ಲ ಹಸು ಅಂದ. ಅವಳಿಗೆ ಆಶ್ಚರ್ಯ, ಹಸು ಹಾಲು ಕೊಡದೆ ಮತ್ತೇನು ಮಾಡುತ್ತೆ, ಹಾಲು ಕೊಡಲೇಬೇಕಲ್ಲ, ನೀನೇ ಏನೋ ಮಾಡಿದೀಯಾ ಅಂತಂದು. ಗವಾಂ ಪಾಲಕ ದುರ್ಬುದ್ಧೇ ಪಯೋಸ್ಯ ಕಿಂಕರೋಶಿರೇ. ಆ ಹಸುವಿನ ಹಾಲು ಏನು ಮಾಡ್ತಾ ಇದೆಯಾ ಹೇಳು, ತಮ್ಮ ಕಿಂಬುಕ್ತ ನೀನೇ ಕುಡ್ದ್ಯಾ, ಅಥವಾ ಇನ್ಯಾರಿಗಾರು ಸೇಲ್ ಮಾಡಿಬಿಟ್ಯೋ, ಅಥವಾ ಎಲ್ಲೋ ನೋಡಿ ಕರುನೇ ಬಿಟ್ಬಿಟ್ಯೋ, ಅದೇ ಕುಡ್ಕೊಂಡ್ಬಿಡ್ತೋ ಏನು ಕತ್ಯೋ. ಹಾಲು ಕರಿಯೋಕ್ಕೆ ಮುಂಚೆ ಸ್ವರ ಬಿಡೋದು ಅಂತ, ಅದಕ್ಕೆ ಕರು ಬಿಡಬೇಕು. ಆ ಕರುವಿನ ಮೇಲಿನ ಪ್ರೀತಿಯಿಂದ ಹಸು ಹಾಲನ್ನು ಸೋರಿಸುವ ಪ್ರಯತ್ನ ಮಾಡಿದಾಗ ಕರುನ ಎಳೆದು ಕಟ್ಟಿ ಹಾಲೆಲ್ಲ ಮನುಷ್ಯ ಹಿಂಡ್ಕೊಂಡು ಬಿಡ್ತಾನೆ. ಇದು ಮನುಷ್ಯನ ಕ್ರಮ. ನೀನು ಹಾಲು ಕರಿಯೋದು ಬಿಟ್ಟು ಎಲ್ಲೋ ಫೇಸ್ಬುಕ್ ನೋಡ್ತಾ ಕೂತಿರ್ಬೇಕು, ಕರುನೇ ಹಾಲು ಕುಡ್ದಿರ್ಬೇಕು, ಏನು ಮಾಡಿದೆ ಹೇಳು ಅಂದಾಗ ಅವನಿಗೆ ಯಾಕೋ ಭಯ ಆಯಿತು. ಎಷ್ಟು ಕರೆದ್ರೂ ಒಂದು ಲೋಟ ಕೂಡ ಹಾಲು ಕೊಡ್ತಿಲ್ಲ, ಈ ಅಮ್ಮ ರಾಣಿ ನೋಡಿದ್ರೆ ಬಿಡ್ತಾ ಇಲ್ಲ, ಏನು ಮಾಡ್ಬೇಕು? ಅವನಂದ, ನಜಾನೇ ಹಂ, ನನಗೆ ಗೊತ್ತಿಲ್ಲ, ಏನು ಮಾಡುತ್ತೋ ಗೊತ್ತಿಲ್ಲ. ಅವನು ಇನ್ನೊಂದು ಅಂತಾನೆ, ನಮಯ ಪಿಬತೆ ಪಯ, ಹಾಲು ನಾನಂತೂ ಕುಡ್ದಿಲ್ಲ, ಅದೇನು ಅದೇ ಕುಡ್ಕೊಂಡ್ಬಿಡುತ್ತೋ ಏನು ಕತೆಯೋ, ಯಾವುದು ಹಸುನೇ ಹೆಂಗೆ ಕುಡಿಯತ್ರಿ ಇವನಂತಾನೆ. ಅಂದರೆ ಭಯ ಆದಾಗ ಏನು ಹೇಳ್ತಾರೆ ಗೊತ್ತಿಲ್ಲ, ಹಸುನೇ ಕುಡ್ಕೊಂಡ್ಬಿಡುತ್ತೋ, ಕರುನೇ ಕುಡ್ಕೊಂಡ್ಬಿಡ್ತೋ, ನಾನು ಮನೆಗೆ ಹೋದಾಗ ಯಾರು ಬಂದು ಕರ್ಕೊಂಡು ಹೋಗ್ಬಿಟ್ರೋ, ಬೇಕಾದಷ್ಟು ಪಾಸಿಬಿಲಿಟೀಸ್ ಇದೆ, ನಾನೇ ಕುಡ್ದಿರ್ಬೇಕಂತಿಲ್ಲ, ನಂಗೆ ಗೊತ್ತಿಲ್ಲ, ನಾನು ಹೇಳೋ ಮಾತೆಲ್ಲ ಸತ್ಯ ಅಂದ. ಇವಳಿಗೆ ಭಾರಿ ಸಿಟ್ಟು ಬಂತು. ಅಷ್ಟು ಒಳ್ಳೆ ಹಸುವನ್ನು ಮನೇಲಿ ಇಟ್ಕೊಂಡು ಹುಲ್ಲು ಹಾಕಿದ್ರೆ ಅದು ಹಾಲೇ ಇಲ್ದಾಗ ಮಾಡ್ತೀಯ ಅಂಥೇಳಿ ತಾಡೆಯ ಮಾಸ ತಂಗೋಪಿಂ ರಜ್ಜುಬಿಹಿ ಚರ್ಮ ನಿರ್ಮಿತೈ. ಚರ್ಮದಲ್ಲಿ ಮಾಡಿದ ಚಾಟಿಯಿಂದ ಆ ಗೋಪಾಲಕನ ಕಂಬಕ್ಕೆ ಕಟ್ಟಿ ಚೆನ್ನಾಗಿ ಬಾರಿಸಿದು. 25 ಚಡಿ ಇಟ್ಕೊಡಿ ಇವನಿಗೆ ಅಂತ. ಏನು ಬೆನ್ನೆಲ್ಲ ಬಾಸುಂಡೆ ಪಾಪ. ಅವನಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಈ ಕಡೆ ಹೊರಳಿದ್ರೆ ಪ್ರಾಬ್ಲಮ್, ಆ ಕಡೆ ಹೊರಳಿದ್ರೆ ಪ್ರಾಬ್ಲಮ್. ಆಕಾಶನೇ ನೋಡ್ತಾ ಮಲಗಿದ್ದ. ಜಂತಲ್ಲಿ ಅದು ಸೂರು ಮೇಲಿರುತ್ತಲ್ಲ, ಅಲ್ಲಿ ಒಂದು ಕೈ ಕೊಡಲಿಯನ್ನು ಇಟ್ಟಿದ್ರು. ಆ ಕೊಡಲಿ ಎತ್ಕೊಂಡ, ರಾತ್ರಿ ಎಲ್ಲ ಅದನ್ನು ಸಾಣೆ ಹಿಡ್ದ. ನಾಳೆ ಬೆಳಗ್ಗೆ ಎರಡರಲ್ಲಿ ಒಂದು ಡಿಸೈಡ್ ಆಗಬೇಕು, ಇಲ್ಲ ಹಸು ಇರಬೇಕು, ಇಲ್ಲ ನಾ ಇರಬೇಕು. ಎಂಥ ದುರ್ಬುದ್ಧಿ ಹಸು, ಹುಲ್ಲು ತಿನ್ನೋದು ನಮ್ಮ ಮನೇಲಿ, ಹಾಲು ಏನು ಮಾಡ್ತಾ ಇದೆಯೋ ಹೀಗೆಲ್ಲ ಅನ್ಕೊಂಡ. ಆ ಹಸು ಹುಲ್ಲು ತಿನ್ನೋ ಹಸುನೇ ಅಲ್ಲ, ಅದು ಸ್ವಯಂ ಬ್ರಹ್ಮದೇವ್. ಕಡೆಗೆ ಬೆಳಗಿನ ಜಾವ ಎದ್ದ, ಎಲ್ಲ ಹಸುಗಳನ್ನು ಬಿಟ್ಟ, ಜೊತೆಲಿ ಈ ಹಸುನೂ ಬಿಟ್ಟ. ಎಲ್ಲ ಹಸುನು ಮರೆತು ಬಿಟ್ಟ, ಇದೊಂದು ಹಸುನ ಫಾಲೋ ಮಾಡ್ದ. ಈ ಹಸು ತನ್ನ ನಿತ್ಯದ ಕಾರ್ಯಕ್ರಮದಂತೆ ಶೇಷಾಚಲಂ ತತ್ರ ವಲ್ಮೀಕೆ ಹರಿಮಂದಿರೇ ಅಭಿಷೇಕಂಚಕಾರಾಶು ಸ್ವಪಯೋದರ ಧರಧಾರಕೈ. ಈ ಹಸುಗೇನು ಭಯ ಇಲ್ಲ ರೀ, ಹಸುಗೇನೋ ಗೊತ್ತಾಗ್ಲಿಲ್ಲ ಅನ್ಕೋಬೇಡಿ. ಹಸು 4 ಮುಖದ ಬ್ರಹ್ಮ. ಹಿಂದೆ ಯಾರು ಬರ್ತಿದ್ದಾರೆ ಗೊತ್ತು, ಅವ್ರ ಕೈಯಲ್ಲಿ ಏನಿದೆ ಅದು ಗೊತ್ತು, ಯಾಕೆ ತಂದಿದ್ದಾರೆ ಗೊತ್ತು, ಎಲ್ಲ ಗೊತ್ತಿದ್ರೂ ಹಸುವಿಗೆ ಭಯನೇ ಇಲ್ಲ. ಯಾಕೆ ಭಯ ಇಲ್ಲ? ಯಾತರ ಭಯ? ಶ್ರೀನಾಥನ ಪರಮ ಪ್ರೀತಿಯ ಪಡೆದವಗೆ, ದೇವರ ಪರಮಾನುಗ್ರಹಕ್ಕೆ ಪಾತ್ರರಾದ ಬ್ರಹ್ಮದೇವರಿಗೆ ಯಾರು ಭಯ ರೀ? ಯಾರ್ದು ಭಯ ಇಲ್ಲ. ತನ್ಪಾಡಿಗೆ ತಾನು ಆ ವಲ್ಮೀಕದ ಹತ್ರ ಹೋಗಿದೆ. ಆ ಹಸುವಿಗೆ ಒಂದು ನಂಬಿಕೆ, ರಕ್ಷತಿ ಇತ್ಯೇವ ವಿಶ್ವಾಸ. ದೇವರಿದ್ದಾನೆ, ನಮ್ಮ ರಕ್ಷಣೆಯ ಹೊಣೆ ನಮ್ದಲ್ಲ, ಅವನು ಹೊಣೆ ಹೊತ್ತವ ಅವನು ಅಲ್ವಾ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ಹೀಗೆ ರಕ್ಷಣೆ ಹೊತ್ತ ಮೇಲೆ ನಮ್ಮ ರಕ್ಷಣೆ ನಾವ್ಯಾಕೆ ಮಾಡ್ಕೊಳ್ಬೇಕು?
ಸಣ್ಣ ಪುಟ್ಟ ಭಗವಂತನ ಭಕ್ತರು. ಭರತನಿಗೆ ಕಟುಕರೆಲ್ಲ ಸೇರಿ ತಲೆ ಬಗ್ಗಿಸು, ನಿನ್ನನ್ನು ಕಡಿತೀವಿ, ಕಾಳಿಗೆ ಬಲಿ ಕೊಡ್ತೀವಿ ಅಂದರೆ ಅವನೇನು ಯೋಚನೆನೇ ಮಾಡಲಿಲ್ಲ. ಜಡ ಭರತ ತಲೆಯನ್ನು ಇಟ್ಟೇ ಬಿಟ್ಟ. ಯಾಕಂದರೆ ಅವನಿಗೆ ನಂಬಿಕೆ, ನನ್ನ ರಕ್ಷಣೆಯ ಹೊಣೆ ದೇವ್ರದು. ಹುಟ್ಟಿಸಿದಾತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು. ಸರಕ್ಷತಾ ರಕ್ಷತಿ ಯೋಹಿ ಗರ್ಭೆ, ಆವರಕ್ಷಕನು ಗರ್ಭದಲಿಪ್ಪ ಶಿಶುವಿಂಗೆ, ಜೀವರಿಗೆ ದಾತೃ ಹರಿಯಲ್ಲದೆ ಅವನ ಕಾಯುವ ಅವನಿಯೊಳಗೆ. ಯಾರಿಗೆ ಯಾರೋ ಪುರಂದರ ವಿಠಲ, ಎಲ್ಲರಿಗೆ ಅನಾಥೋ ದೈವರಕ್ಷಕ ಭಗವಂತ ಇದ್ದಾನೆ. ಈ ಎಲ್ಲ ಮಾತಿನ ಹಿನ್ನೆಲೆಯಲ್ಲಿ ಬ್ರಹ್ಮದೇವರಿಗೆ ಭಯವೇ ಇಲ್ಲ. ಹುತ್ತದತ್ರ ಹೋದರು. ಆ ಕಡೆ ಈ ಕಡೆ 4 ಕಾಲನ್ನು ಹಾಕಿ ತಾವು ತಮ್ಮ ಆ ಕೆಚ್ಚಲಿನಿಂದ ಧಾರಾಕಾರವಾಗಿ ಕ್ಷೀರದ ಅಭಿಷೇಕವನ್ನು ಭಗವಂತನಿಗೆ ಮಾಡ್ತಾ ಇದ್ದಾರೆ. ಹಸುವಿನ ಈ ಕರ್ಮವನ್ನು ನೋಡಿ ಗೋಪಾಲಕನಿಗೆ ಸಿಟ್ಟು ನೆತ್ತಿಗೆ ಏರ್ತೂರಿ. ಅಯ್ಯೋ ಪ್ರಾರಬ್ಧ ಅಂದ, ಇಲ್ಲಿ ಬಂದು ಹಾಲು ಕೊಡ್ತಾ ಇದ್ದೀಯಾ, ಹಾವಿಗೆ ಹಾಲು ಹಾಕ್ತಾ ಇದೀಯಾ, ಹುಲ್ಲು ನಮ್ಮನೇದು, ಹಾಲು ಹಾವಿಗೆ. ಇವನು ಅನ್ಕೊಂಡ ಹುತ್ತದ ಒಳಗೆ ಯಾರಿರ್ತಾರೆ, ಹಾವು ತಾನೆ, ಹಾವಿಗೆ ಹಾಕ್ತಿದೀಯ. ಇವನು ಗೊತ್ತಿಲ್ಲ ಅಲ್ಲಿ ಶೇಷದೇವರಲ್ಲ, ಶೇಷಶಾಹಿ ಇದ್ದಾನೆ, ಗೊತ್ತಿಲ್ಲ. ಓ ಅಂತ ಸಿಟ್ಟು ಮಾಡಿಕೊಂಡಿದ್ದೆ. ಕೈಯಲ್ಲಿ ಕೊಡ್ಲಿ ಇತ್ತಲ್ಲ, ತಾಂ ದೃಷ್ಟ್ವಾದೇನು ಪಕ್ಕೋಪಾತ್ ಕುಟಾರಂ ಹಸ್ತ ಮಾತ್ರಕಂ ಉದ್ಧತ್ಯ ತರಸಾಂಗಾಂಚ ವದೋದ್ಯೋಗಂ ಸಮಾಚರೇತ್. ಆ ಕೊಡಲಿಯನ್ನು ಸಿಟ್ಟಿನಿಂದ ಮೇಲೆತ್ತಿದ. ಒಂದೇ ಏಟಿಗೆ ಹಸುವಿನ ಕುತ್ತಿಗೆಯನ್ನು ಕತ್ತರಿಸಿಬಿಡಬೇಕು ಅಂತ ಗೋವಧೆ ಮಾಡಲಿಕ್ಕೆ ಗೋಪಾಲಕನೇ ಗೋವಧೆ ಮಾಡಲಿಕ್ಕೆ ಕೈ ಎತ್ತಿಬಿಟ್ಟಿದ್ದಾನೆ. ಆಗ ಹುತ್ತದಲ್ಲಿರುವ ಭಗವಂತ ತನ್ನ ಕಾರುಣ್ಯವನ್ನು ಜಗತ್ತಿನ ಜನರಿಗೆ ತೋರಿಸಬೇಕು. ನನಗೋಸ್ಕರವಾಗಿ ನನ್ನ ಭಕ್ತನಾದ ಈ ಹಸು ಇದು ಹಾಳಾಗಬಾರ್ದು. ನನಗೆ ಭಕ್ತಿಯಿಂದ ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದ್ರು ಅವರ ಬದುಕಿನ ಉದ್ದಕ್ಕೂ ರಕ್ಷಣೆ ಕೊಡ್ತೇನೆ, ಇದು ನನ್ನ ಪ್ರತಿಜ್ಞೆ. ಇದು ಕ್ರಮ. ಏನು ಕ್ರಮ? ಏಕೇನ ತುಳಸಿ ಮಾತ್ರದಲೇನಾಪಿ ನರೋತ್ತಮ ಪೂಜೆಯೇತ್ ಭಕ್ತಿ ಭಾವೇನ ತಮ್ಮ ರಕ್ಷಾಮಿ ಇತಿ ಮತ್ಪಣಃ. ನನ್ನ ಪ್ರತಿಜ್ಞೆ, ಯಾರು ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ, ನನಗೇನು ತುಂಬ ಇಡೋದು ಬೇಡ, ಕೊಡೋದು ಬೇಡ. ಬೇರೆಲ್ಲ ದೇವತೆಗಳು ತುಂಬ ಪರ್ಟಿಕ್ಯುಲರು. ಗಣಪತಿಗೆ ಪೂಜೆ ಮಾಡಿದ್ರೆ ಅವನು ಗರ್ಕೆನೇ ತೊಗೊಂಡು ಬಾ ಅಂತಾನೆ, 21 ನಮಸ್ಕಾರ ಮಾಡು ಅಂತಾನೆ, ಕಡುಬೆ ನೈವೇದ್ಯಕ್ಕಿಡು ಅಂತಾನೆ ಅಲ್ವಾ. ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ಇಂಥದ್ದೇ ಆಗಬೇಕ್ರಿ. ಆದರೆ ಭಗವಂತನಿಗೆ ಮಾತ್ರ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ದೇವ್ರಿಗೆ ಆಗಿಲ್ಲ. ಒಂದಳ ತುಳಸಿ, ಒಂದು ಶಂಕ ನೀರು ಹಾಕಿಬಿಟ್ರೆ ದೇವರು ಖುಷಿ ಖುಷಿ ಖುಷಿ. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನು, ಇಂಥ ರಮಾದವನ ಒಲಿಸಲು ಅರಿಯದ ಪಾಮರರು ಮಾತ್ರ ಭವದೊಳಗೆ ಬಳಲುವರು. ಇದು ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು ದೇವರು ಅನ್ಕೊಂಡ, ಇಷ್ಟೆಲ್ಲ ಮಾಡ್ತಾ ಇದೆ ಈ ಹಸು, ಇದನ್ನು ರಕ್ಷಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ ಅಂಥೇಳಿ ಏನು ಮಾಡಿದ್ದಾನೆ, ಇನ್ನೇನು ಆ ಏಟು ಹಣೆಗೆ ಬೀಳ್ಬೇಕು, ಕುತ್ತಿಗೆಗೆ ಬೀಳ್ಬೇಕು, ಹಸು ಸಾಯ್ಬೇಕು. ಆ ಸಂದರ್ಭದಲ್ಲಿ ವೇಗವಾಗಿ ಮೇಲೆದ್ದು ಬಂದ ಭಗವಂತ ಹಸುವನ್ನು ಪಕ್ಕಕ್ಕೆ ಸರಿಸಿ ಆ ಕೊಡಲಿ ಏಟನ್ನು ತಾನೇ ತಗೊಂಡ್ಬಿಟ್ಟ. ದಾಸರು ಹೇಳ್ತಾರೆ, ಭಕ್ತರಿಗೆ ಭಗವಂತ ಹಿಂದೆ ಹಿಂದೆ ಇರ್ತಾನೆ. ಬಕುತ ಜನ ಮುಂದೆ, ನೀನವರ ಹಿಂದೆ. ಯಾಕೆ? ಮುಂದೆ ಬರುವ ವಿಘ್ನಗಳನ್ನು ಹಿಂದಿನಿಂದ ನೋಡಿ ಭಕ್ತರ ವಿಘ್ನಗಳನ್ನು ದುರಿತಗಳಟ್ಟುವನು ದೂರದಲ್ಲಿ. ಯಾವ ತಾಪತ್ರಯ ನಿಮ್ಮ ತನಕ ಬರಲೇಬಾರ್ದು. ನೋಡಿ, ಅರ್ಜುನನಿಗೆ ಕೃಷ್ಣ ಮುಂದೆ ಕೂತು ಏನು ಮಾಡ್ದ? ಯಾವ ಭೀಷ್ಮಾಚಾರ್ಯರ, ದ್ರೋಣಾಚಾರ್ಯರ, ಶಲ್ಯನ, ಕೃಪಾಚಾರ್ಯರ ಯಾರ ಬಾಣವು ಅರ್ಜುನನ ತನಕ ಹೋಗಲೇಬಾರ್ದು. ಎಲ್ಲ ಬಾಣ ಮೊದಲು ಯಾರನ್ನು ಫೇಸ್ ಮಾಡಬೇಕು? ಕೃಷ್ಣನ್ನ. ಅವನು ನೋಡ್ತಿದ್ದಾಗೆ ಬಾಣ ಸ್ಟ್ರೈಟ್ ಬರ್ತಿದ್ದೆಲ್ಲ ಡೌನ್ ಆಗಿ ದೇವ್ರ ಕಾಲಿಗೆ ಬಂದು ಬೀಳ್ತಿತ್ತು. ಒಂದೇ ಒಂದು ಬಾಣ ಅರ್ಜುನನ್ ಟಚ್ ಮಾಡಿರ್ಬೇಕಲ್ಲ. ಭಗವಂತ ಅಂತಾನೆ, ನನ್ನ ಭಕ್ತರನ್ನು ಮುಟ್ಟುವ, ತಟ್ಟುವ, ಕೊಲ್ಲುವ ತಾಕತ್ ಜಗತ್ತಿನ ಯಾವ ಶಕ್ತಿಗಿಲ್ಲ, ನಾನು ರಕ್ಷಣೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅಂಥೇಳಿ ತನ್ನ ಭಕ್ತರನ್ನು ಮುಂದೆ ಬಿಟ್ಟು ಭಗವಂತ ಒಡಲ ನೆರಳಂದದಲ್ಲಿ ಎಮ್ಮೊಡನೆ ತಿರುಗುವನು ಭಕ್ತಾಧೀನ ಎಂದೆನಿಸಿ. ಹೇಗೆ ನಮ್ಮ ನೆರಳು ನಮಗೆ ಅಧೀನ, ನಾವು ಎಲ್ಲಿ ಹೋದರೂ ನಮ್ಮದು ನೆರಳು ನಮ್ಮ ಹಿಂದೆ ಬರುತ್ತೆ, ಹೇಗೋ ಹಾಗೆ ದೇವರಲ್ಲಿ ಭಕ್ತಿ ಮಾಡಿದರೆ ಭಗವಂತ ಹಿಂದಿಂದೆ ಇರ್ತಾನೆ. ಯಾಕಿರ್ತಾನೆ? ದುರಿತಗಳನ್ನು ದೂರ ಮಾಡುವ ಸಲುವಾಗಿ. ಆ ಭಗವಂತ ಈ ಹಸುವನ್ನು ಪಕ್ಕಕ್ಕೆ ತಳ್ಳಿ ಆ ಏಟನ್ನು ತಾನೇ ಸ್ವೀಕಾರ ಮಾಡಿದರೆ ಏನಾಯಿತು? ಶಿರಃ ಸ್ಫೋಟಮಾಪನ್ನ, ತಲೆ ಸಿಡಿದು ಹೋಯ್ತಂತೆ, ಭಾರೀ ಶಬ್ದ ಆಯಿತು. ಯಾಕೆ? ಕೊಡ್ಲಿ ಏಟು ಹೊಡೆದ್ರೆ ರಕ್ತ ಚಿಮ್ಮಿ ಬಿಡ್ತಂತೆ, 7 ಗೇಣು ಉದ್ದ ಚಿಮ್ತಂತೆ. ಸಪ್ತತಾಲ ಪ್ರಮಾಣೇನ ರಕ್ತ ಸ್ಫೂರ್ತಿ ಮಬುತ್ತದ,
7 ಗೇಣುಗಳಷ್ಟು ತಾಳ ಪ್ರಮಾಣಷ್ಟು ಎತ್ತರಕ್ಕೆ ರಕ್ತ ಚಿಂಬಿಡ್ತು. ಆ ರಕ್ತ ನೋಡಿಯೇ ಹೊಡೆದ್ನಲ್ಲ ಗೋಪಾಲಕ, ಅವನಿಗೆ ತಲೆ ತಿರುಗಿ ಬಿದ್ದು ಅವನಲ್ಲೇ ಸತ್ತೇ ಹೋದ. ಕಡೆಗೆ ಈ ಹಸು ಬಹಳ ವಿಲವಿಲ ಒದ್ದಾಡ್ತಾ ಇದೆ. ರಾಜನ ಬಳಿಗೆ ಹೋಯಿತು. ರಾಜ ನೋಡ್ದ, ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತ ಹಸುವನ್ನೇ ಹಿಂಬಾಲಿಸಿಕೊಂಡು ಬಂದ. ಹಸು ತನ್ನ ಈ ಜಾಗಕ್ಕೆ ಮತ್ತೆ ಬಂತು, ಎಲ್ಲಿ ದೇವರಿದ್ದಾನೋ ಆ ಜಾಗಕ್ಕೆ. ಇವನಿಗೆ ದಾರಿಲಿ ಬರುವಾಗಲೇ ರಕ್ತದ ಹರಿವನ್ನು ಕಂಡ. ಆಶ್ಚರ್ಯ ಆಯಿತು. ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಗೋಪಾಲಕ ಸತ್ತು ಬಿದ್ದಿದ್ದ. ಅದೇ ಸಂದರ್ಭಕ್ಕೆ ಹುತ್ತದ ಒಳಗಿದ್ದ ಶ್ರೀನಿವಾಸ ದೇವರು ಹಣೆಯಲ್ಲಿ ರಕ್ತ ಸೋರ್ತಾ ಇದ್ದರೆ ಅದನ್ನು ಹೀಗೆ ಕೈ ಅಡ್ಡ ಹಿಡ್ಕೊಂಡು ಮೇಲೆ ಬಂದ. ನಾಟಕ ಅಂದರೆ ನಾಟಕ ರೀ, ನಿಜವಾಗಿಯೂ ಇಷ್ಟೊಂದು ರಕ್ತ ಇರೋದಿಲ್ಲ. 7 ತಾಳವೃಕ್ಷ ಚಿಮ್ಮುವಷ್ಟು ರಕ್ತ ಎಲ್ಲಿರಲ್ಲ. ನಾಟಕಕ್ಕಾಗಿ ರಕ್ತವನ್ನು ಸೃಷ್ಟಿ ಮಾಡ್ದ. ಈ ಸೀರಿಯಲ್ಗಳಲ್ಲಿ ಆಕ್ಸಿಡೆಂಟ್ ಆದರೆ ರೋಡ್ ತುಂಬ ರಕ್ತ ಆಗ್ಬಿಡುತ್ತೆ. ಅವು ಯಾವ ನಿಜವಾದ ರಕ್ತ ಅಲ್ಲ ಅಲ್ವಾ, ರಿಯಲ್ ಆಗಿ ಅಷ್ಟು ರಕ್ತ ಬರೋದೇ ಇಲ್ಲ. ಇವನು ಎಲ್ಲ ಸೀರಿಯಸ್ ಆಗಲಿ, ಆ ನೋಡಿದ ಗೋಪಾಲಕ ಸೀರಿಯಸ್ ಆಗಲಿ ಅಂದ್ಬಿಟ್ಟೆ ಅಷ್ಟು ರಕ್ತವನ್ನು ಭಗವಂತ ಸೃಷ್ಟಿ ಮಾಡಿದ್ದ. ಇನ್ನೂ ರಕ್ತ ಹಣೆಯಲ್ಲಿ ಹಿಂಗೆ ಸೋರ್ತಾ ಇತ್ತು. ಕೈ ಅಡ್ಡ ಹಿಡ್ಕೊಂಡ, ಹುತ್ತದಿಂದ ಮೇಲೆ ಬಂದ. ಎದುರುಗಡೆ ಸರಿಗೆ ಈ ರಾಜನು ಬಂದ. ರಾಜನ್ ನೋಡಿ ಬಹಳ ಸಿಟ್ಟು ಬಂತು. ಅವನಂತ ಇದ್ದಾನೆ, ಪಿಶಾಚೋ ಭವ ದುರ್ಬುದ್ಧೇ ಮದ್ದುಃಖದಾನ ಕರ್ಮಣ ಪಾಪಿಷ್ಟೋಪಿ ಪಾಪಿಷ್ಟೋಸಿ ದುರಾಚಾರ ರಾಜ್ಯೈಶ್ವರ್ಯ ಮದೋತ್ತದ ಅನಾಥಂ ಭುಕ್ತಿಹೀನಮ್ಮ ದರಿದ್ರಂ ವನಚಾರಿಣಂ. ನೀನು ಪಾಪಿಷ್ಟ ಇದ್ದೀಯ, ದುರಾಚಾರಿ, ನಿಂಗೆ ರಾಜ ಅನ್ನುವ ಮದ, ಅದಕ್ಕೆ ನನ್ನ ಹಣೆ ಹೊಡೆದಾಕಿದ್ದೀಯ. ಎಂಥ ಕೆಲಸದವ್ರನ್ನ ಇಟ್ಕೊಂಡಿದ್ದೀಯಪ್ಪ ನೀನು. ಏನೋ ಸ್ವಲ್ಪ ಹೆದರಿಸ್ಬೇಕು ಗದರಿಸಬೇಕು, ಕೊಡ್ಲಿ ತೊಗೊಂಡು ಹಣೆನೇ ಹೊಡೆದು ಹಾಕಿಬಿಟ್ಟ. ಎಷ್ಟು ದುಃಖ ಆಗ್ತಾ ಇದೆ ನನಗೆ ಗೊತ್ತಾ ಅಂದ. ಏನು ದುಃಖ ಇಲ್ಲ ರೀ, ಅವನಿಗೆಲ್ಲಿ ದುಃಖ ಇದೆ ರೀ, ಸುಖ ಸ್ವರೂಪಿ. ಆದರೂ ನನಗೆ ನೀನು ದುಃಖ ಕೊಟ್ಟ ಕಾರಣ ನಿಂಗೆ ದುಃಖ ಆಗಲಿ. ಮದ್ದುಃಖ ದಾನ ಕರ್ಮಣ, ಇದ್ರ ತಾತ್ಪರ್ಯ ದೇವರನ್ನು ದುಃಖಿ ಅಂತ ತಿಳ್ಕೊಂಡ್ರೆ ನಮಗೆ ದುಃಖ ಆಗುತ್ತೆ. ಹಾಗಾದರೆ ದೇವರನ್ನು ಸುಖ ಸ್ವರೂಪಿ ಅಂತ ತಿಳ್ಕೊಳ್ಬೇಕು. ದೇವರನ್ನು ತಿಳಿಯುವಾಗ ಸುಖ ಸ್ವರೂಪಿ ಅಂತ ತಿಳ್ಕೊಳ್ಬೇಕಂತ ಭಗವಂತನನ್ನು. ಅದು ಬಿಟ್ಟು ನಾವೆಲ್ಲ ಸಂಸಾರದಲ್ಲಿ ಕೆಲವರು ಹೀಗೆ ತಿಳ್ಕೊಳ್ತಾರೆ. ಹೇಗೆ ಅಂದರೆ, ರಾಮದೇವರು ಸೀತೆಗಾಗಿ ಬಹಳ ಹುಡುಕಿದ್ರು. ಕೆಲವರು ಅಂತಾರೆ, ಏನು ರಾಮ ದೇವರು ಏನು ಕಥೆಯೋ, ಆದರೂ ಅವ್ನು ಹಣೆ ಬರ ನೋಡಿ ಪಾಪ, 1 ವರ್ಷ ಸೀತೆಯನ್ನು ಕಳ್ಕೊಂಡು ಎಷ್ಟು ಒದ್ದಾಡೋಗ್ಬಿಟ್ಟ. ಅವ್ನು ದುಃಖ ನೋಡೋಕ್ಕಾಗಲ್ಲ ರೀ. ಆ ಕತೆ ಕೇಳ್ತಾ ಕೇಳ್ತಾ ಇವ್ರು ಅಳ್ತಾ ಕೂತ್ಬಿಟ್ಟಿರ್ತಾರೆ. ದೇವರನ್ನು ದುಃಖಿ ಅಂತ ತಿಳ್ಕೊಳ್ಬಾರ್ದು, ತಿಳ್ಕೊಂಡ್ರೆ ನಿಮಗೆ ದುಃಖ ಜಾಸ್ತಿ. ಅದಕ್ಕೆ ರಾಜನಿಗಂದ, ನೀನು ಪಿಶಾಚಿ ಆಗು ಅಂದ. ಪಿಶಾಚಿ ಅಂದದ್ದೇ ತಡ, ಅವನು ದಡಾರಂತ ಕೆಳಗೆ ಬಿದ್ದೇ ಬಿಟ್ಟ ರಾಜ. ಸ್ವಲ್ಪ ಹೊತ್ತಾದ ಮೇಲೆ ಎದ್ದ, ದೇವ್ರ ಕೈ ಮುಗಿದು ಅಂದ, ಕಿಮರ್ಥಂ ಶಬ್ದವಾನ್ ದೇವ ಅಪರಾಧ ವಿಭರ್ಜಿತಂ. ಸ್ವಾಮಿ, ಏನು ತಪ್ಪು ಮಾಡಿಲ್ಲ, ನಂಗೆ ಯಾಕೆ ಶಾಪ ಕೊಟ್ಟಿಯೋ? ವಿಚಾರನೇ ಮಾಡಲಿಲ್ವಾ ನೀನು? ಇಲ್ಲ, ನೀನು ಶಾಪ ಕೊಟ್ಟಿದೀಯಾ ಅಂದರೆ ಚೆನ್ನಾಗಿ ವಿಚಾರ ಮಾಡಿ ಶಾಪ ಕೊಟ್ಟಿದ್ರಿಯಾ. ನೀನು ಈ ರೀತಿ ನನಗೆ ಶಾಪ ಕೊಟ್ಟಿರಬೇಕಾದ್ರೆ ಕಿಮ್ಮಯ ಚರಿತಂಪುರ, ಹಿಂದೆ ಏನು ಮಾಡಿದ್ದೇನೋ ಅಲ್ವಾ. ದಾಸರಂತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ. ನಮ್ಮ ಕರ್ಮ ಕಾರಣ ರೀ. ಜೀವನದಲ್ಲಿ ಬರುವ ಸುಖ ದುಃಖಗಳಿಗೆ ಕರ್ಮ ಕಾರಣ. ಆ ಕರ್ಮಕ್ಕೆ ಪ್ರೇರಕನಾಗಿ ಭಗವಂತ ಅಲ್ವಾ. ಅನಲಾಕ್ಷ, ನಿನ್ನ ಪ್ರೇರಣೆ ಇಲ್ಲದೆ ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ. ಇದಕ್ಕೆ ಯಾರು ಕಾರಣ? ಭಗವಂತನ ಪ್ರೇರಣೆ. ನಿನ್ನ ಪ್ರೇರಣೆಯಿಂದಾಗಿಯೇ ಯಾವ ಜನ್ಮದ ಕರ್ಮ ಈ ಜನ್ಮದಲ್ಲಿ ಶಾಪ ರೂಪವಾಗಿ ನನಗೆ ಬಂದಿದೆಯೋ ಗೊತ್ತಿಲ್ಲ ಅಂತ ಓ ಅಂತ ಅಳ್ತಾ ಇದ್ದಾನೆ. ಇಷ್ಟೆಲ್ಲ ಆದಮೇಲೆ ದೇವರಿಗೆ ಅಯ್ಯೋ ಅನ್ನಿಸ್ಬಿಡ್ತು. ದೇವರಂದ ಪಾಪಿಷ್ಟೋಹಂ ಅಂದ. ಮೊದಲಂದ ಪಾಪಿಷ್ಟೋಸಿ ಇಂದ, ಈಗ ಪಾಪಿಷ್ಟೋಹಂ ಅಂತ. ಮೊದಲಂದದ್ದು ಪಾಪಿ ಅಂದ, ಈಗ ನೀನಲ್ಲಪ್ಪ ನಾನೇ ಪಾಪಿ ಇಂದ. ಯಾಕೆಂದರೆ ನಿಮ್ಮೂರಲ್ಲಿ ಕೂತು ನಿಮ್ಮೂಟನೇ ಮಾಡ್ತಾ ನಿನಗೆ ಶಾಪ ಕೊಟ್ಟನಲ್ಲ, ನಾನು ಪಾಪಿ ಇಂದ. ನಿಜವಾಗಿ ಪಾಪಿ ಯಾರು? ಅವನು ಪಾಪಿ, ಇವನು ಪಾಪಿ. ಹೇಗೆ ಅಂದರೆ, ಪಾಪದ ಫಲವನ್ನು ಅನುಭವಿಸುವ ಪಾಪಿ ಚೋಳರಾಜ, ಪಾಪದ ಫಲವನ್ನು ಸಪ್ಲೈ ಮಾಡುವ ಪಾಪಿ ಭಗವಂತ. ಪಾಪದ ಓನರ್ ಭಗವಂತ ಸ್ವಾಮಿ. ಯಾರು ಏನೇ ಪಾಪ ಮಾಡಿದ್ರು ಆ ಪಾಪಕ್ಕೆ ಫಲವನ್ನು ಕೊಡುವವ ಯಾರು? ಪರಮಾತ್ಮ. ಸುಮ್ಮನೆ ನಿಮಗೆ ಬೇಗ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ದೇವರು ಪಾಪಿ, ಮನುಷ್ಯ ನಾವು ಪಾಪಿ. ಅವನು ಸ್ವಾಮಿಯಾಗಿ ಪಾಪಿ, ಅನುಭವಿಸ್ತಾ ನಾವು ಪಾಪಿ. ದೇವ್ರು ಯಾಕೆ ಪಾಪಿ, ದೇವ್ರು ಯಾಕೆ ದುಃಖಿ ಅಂದರೆ, ನಿಮಗೆ ನೋಡಿ, ಈ ಊಟ ಬಡಿಸುವಾಗ, ಅಡುಗೆ ಬಡಿಸುವಾಗ ಸ್ವೀಟ್ ಬಡಿಸೋರು ನಿಮ್ಮನ್ನು ಬಿಟ್ಟು ಮುಂದೆ ಹೋಗ್ಬಿಟ್ರೆ ನೀವು ಅವ್ರನ್ನ ಏನಂತ ಕೂಗ್ತೀರಿ? ಪಾಯಸ ಬಡಿಸೋರು ಮುಂದೋದ್ರೆ ಪಾಯಸ ಅಂತಲೇ ಕೂಗ್ತೀರಿ. ಅವ್ರ ಹೆಸರು ಪಾಯಸನ ಅಲ್ಲ. ಅವರಿಗೆ ಪಾಯಸ ಯಾಕೆ ಕರಿತೀರಿ? ಅವ್ರ ಕೈಯಲ್ಲಿ ಪಾಯಸ ಇದೆ, ಎಲ್ಲರಿಗೂ ಪಾಯಸವನ್ನು ಬಡಿಸ್ತಾ ಇದ್ದಾರೆ. ಪಾಯಸದ ಓನರ್ ಅವ್ರ ಸದ್ಯಕ್ಕೆ ಅಲ್ವಾ. ಹಾಗೆ ಪಾಪದ ಫಲದ ಬಕೆಟ್ ಯಾರು ಹಿಡ್ಕೊಂಡಿದ್ದಾನೆ? ಭಗವಂತ. ಅದನ್ನೆಲ್ಲ ಯಾರಿಗೆ ಬಡಿಸ್ತಾನೆ? ಈ ಬಡಿಸೋರು ಅವ್ರು ತಿನ್ನಲ್ಲ ರೀ. ತಿನ್ನಲ್ಲ ಅಂದರೆ 2ನೇ ಪಂಕ್ತಿ ಕೂತ್ಕೊಳ್ಬೋದು. ನಿಮ್ಗೊಂದು ಸೌಟ್ ಹಾಕೊಂಡು ಅವ್ರ ಬಾಯಿಗೆ ಒಂದು ಸೌಟ್ ಹಾಕೊಂಡು ನಿಮ್ಮ ಹಂಗೇನಾರು ತಿನ್ಕೊಂಡು ಹೋಗ್ತಾರಾ? ಹಂಗೇನು ತಿನ್ನಲ್ಲಲ್ಲ. ಭಗವಂತ ತಿನ್ನೋದೇ ಇಲ್ಲ.
ಯಾವ ಕರ್ಮದ ಫಲವನ್ನು ಪರಮಾತ್ಮ ಉಣ್ಣಲ್ಲ, ಅವನು ಉಣ್ಣಿಸ್ತಾನೆ, ಕೊಡ್ತಾನೆ. ಅವನು ಮಾಡಿದ್ದನ್ನು ಮಾಡಿದ್ದುಣ್ಣು ಮಾರಾಯ ಅಂತ ನಮಗೆ ಅವಶ್ಯಂ ಅನುಭೋಕ್ತವ್ಯಂ. ಕೃತಂ ಕರ್ಮ ಶುಭಾಶುಭಂ. ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಯಾರು ಮಾಡಿರ್ತಾರೋ ಅವ್ರಿಗೆ, ಅದನ್ನು ಬೇರೆಯವ್ರಿಗೂ ಕೊಡಲ್ಲ, ತಾನೂ ತಿನ್ನಲ್ಲ, ನಮಗೆ ಕೊಡ್ತಾನಂತ. ಹಾಗೆ ಭಗವಂತ ಹೇಳ್ತಾನೆ, ನೀನು ಪಾಪಿ ಅಲ್ಲ ನಾನೇ ಪಾಪಿ, ನೀನು ದುರಾಚಾರಿ ಅಲ್ಲ ನಾನೇ ದುರಾಚಾರಿ. ಏನೋ ದಿಢೀರಂತ ನಿಂಗೆ ಶಾಪ ಕೊಟ್ಟುಬಿಟ್ಟೆ. ನಿಂಗೆ ಶಾಪ ಕೊಡ್ಲಿಕ್ಕೆ ಏನು ಕಾರಣ ಅಂದರೆ ನಂಗೆ ದುಃಖ ಜಾಸ್ತಿ ಆಯ್ತು. ದುಃಖದಲ್ಲಿ ಯಾರು ಏನು ಮಾಡ್ತಾರೆ ಹೇಳಲಿಕ್ಕೆ ಬರಲ್ಲ. ಏಟು ಬಿದ್ದಿತ್ತಲ್ಲ, ನೋವಾಗಿತ್ತಲ್ಲ, ಎದುರಿಗೆ ಯಾರು ಸಿಕ್ಕರೂ ಶಾಪ ಕೊಡಬೇಕು ಅಂದ್ಕೊಂಡಿದ್ದೆ, ನೀ ಬಂದೆ ನಿಂಗೆ ಕೊಟ್ಟೆ ಅಂತ. ಆದರೆ ಏನು ಮಾಡಲಿ, ನನ್ನ ಬಾಯಲ್ಲಿ ಒಮ್ಮೆ ಬಂತಂದರೆ ಮುಗೀತು, ಆ ಶಾಪ ಎಂದೂ ಸುಳ್ಳೇ ಆಗೋಲ್ಲ. ವೇದವಾದಿಗಳು, ವೇದವನ್ನು ಬಲ್ಲವರು ನನ್ನ ಮಾತು ಸುಳ್ಳಾಗಲ್ಲ ಅಂತಾರೆ ಅಲ್ವಾ. ಮಧ್ವಾಚಾರ್ಯರು ಹೇಳ್ತಾರೆ, ಸತ್ಯ ಸಂಕಲ್ಪ ಏಕೋವರೇಣ್ಯೋ ವಶಿ ಮರ್ತ್ಯನೂನೈ ಸದಾ ವೇದವಾದೋದಿತ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಸತ್ಯ ಸಂಕಲ್ಪ, ಭಗವಂತನಿಗೇನು ಹೆಸರು? ಸತ್ಯ ಸಂಕಲ್ಪ. ಅವನ ಬಾಯಲ್ಲಿ ಒಮ್ಮೆ ಬಂದರೆ ಮಗುದಾಯ್ತು. ಅದರಿಂದ ಮತ್ಶಾಪೋ ನಾಂದ್ರತೋ ಭೂಯ, ನನ್ನ ಶಾಪ ಎಂದೂ ಸುಳ್ಳಾಗೋಲ್ಲ. ಆದರೆ ಪಿಶಾಚಿಯಾಗಿ ದುಃಖ ಪಡೋ ನಿನ್ನನ್ನು ನೋಡ್ಲಿಕ್ಕೆ ನಂಗಾಗಲ್ಲ. ಯಾಕೆಂದರೆ ನೀನು ನನ್ನ ಭಕ್ತ. ಭಕ್ತರಲ್ಲಿ ವಾತ್ಸಲ್ಯ ನನಗೆ. ನನ್ನ ಭಕ್ತರ ಹತ್ರ ನಂಗೆ ದುಃಖ ಆಗುತ್ತೆ ಅಲ್ವಾ. ಮಗು ಹತ್ರ ಅಮ್ಮನಿಗೆ ದುಃಖ ಆಗುತ್ತಲ್ಲ. ಮಗುಗೆ ರೋಗ ಬಂದರೆ ಯಾರಿಗೆ ಜಾಸ್ತಿ ಭಯ ಅಂದರೆ ಅಮ್ಮನಿಗೆ. ಮಗು ಓದಲಿಲ್ಲ ಅಂದರೆ ಟೆನ್ಷನ್ ಯಾರಿಗೆ? ಅಮ್ಮನಿಗೆ. ಮಗುಗೆ ಏನು ಬಂದರೂ ಅದೆಲ್ಲ ಯಾರಿಗೆ ಜಾಸ್ತಿ? ಅಮ್ಮನಿಗೆ ಅಲ್ವಾ. ಹಾಗೆ ನಮ್ಮೆಲ್ಲರಿಗೆ ಅಮ್ಮ ಯಾರು? ಯೋನ ಪಿತಾ ಜನಿತ. ತಂದೆ ವಿಠಲ, ತಾಯಿ ವಿಠಲ. ಮಾತರ್ಮೇ ಮಾತರಿಶ್ವನ್ ಪಿತರತೊಲಗರೋ ಭ್ರಾತರಿಷ್ಟಪ್ತ ಬಂದು. ಹನುಮ ನಮ್ಮ ತಾಯಿ ತಂದೆ ಇವರು ಇಬ್ಬರು. ಇನ್ನೊಬ್ರು ನಮ್ಮ ತಾಯಿ ತಂದೆ ಯಾರು ಗೊತ್ತಾ? ರಾಯ ಬಾರೋ, ತಂದೆ ತಾಯಿ ಬಾರೋ. ಹರಿ ವಾಯು ಗುರುಗಳು ನಮ್ಮ ತಾಯಿ ಇದ್ದ ಹಾಗೆ. ಅವರಿಗೆ ಭಾರಿ ದುಃಖ. ಭಕ್ತವಾತ್ಸಲ್ಯ ದೋಷೇಣ ದುಃಖಿತೋಸ್ಮಿ ಭೃಷನ್ ರೂಪ. ರಾಜ, ನೀನೆಷ್ಟು ದುಃಖ ಪಡ್ತೀಯಾ, ನಿನಗಿಂತ ಹೆಚ್ಚು ದುಃಖ ನನಗೆ. ಯಾಕೆಂದರೆ ನಿನ್ನಲ್ಲಿರುವ ವಾತ್ಸಲ್ಯ ಕಾರುಣ್ಯ ಅದಕ್ಕೆ ಕಾರಣ. ಒಂದು ಕೆಲಸ ಮಾಡೋಣ, ಈ ಕಲಿಯುಗ ಇರೋವರೆಗೂ ನೀನು ಅಳ್ತಾ ಇರು, ನಾನು ಅಳ್ತಾ ಇರ್ತೀನಿ. ದೇವರಂತಾನೆ, ಕಲಿಯುಗ ಇರೋವರೆಗೂ ನೀನು ಅಳು, ನಾನು ಅಳ್ತೇನೆ. ಉಭೌ ದುಃಖ ಸಮಾಪನ್ನವು, ಇಬ್ಬರು ದುಃಖಿಗಳೇ. ಇದೇನು ಕಥೆ? ಪಿಶಾಚಿಯಾಗಿ ನಿಜವಾಗಿ ಅತ್ತವ ರಾಜ, ಇವನು ಸುಳ್ಳು ಅತ್ತವ ರಾಜಾದಿರಾಜನಾದ ಪರಮಾತ್ಮ. ಇದೇನು ಕಥೆ ಅಂದರೆ ನೋಡಿ, ಕೆಲವರು ಮನೆಯಲ್ಲಿ ಮಕ್ಕಳು ತುಂಬ ಚೇಷ್ಟೆ ಮಾಡಿಬಿಡ್ತಾರೆ. ಅಮ್ಮ ನೋಡೋವರೆಗೂ ನೋಡಿ ಸಿಟ್ಟಿಗೆದ್ದು 3 ವರ್ಷದ ಮಗುನ ಕೆನ್ನೆಗೆ ರಪ್ಪ ಹೊಡೆದು ಬಿಡ್ತಾಳೆ. ಸಿಟ್ಟಿನಿಂದ ಹೊಡಿತಾಳೆ. ಮಗು ಅಳ್ಳಿಕ್ಕೆ ಶುರು ಮಾಡುತ್ತೆ. ಅಳುವಾಗ ಮಗುವಿನ ಮುಖ ನೋಡ್ತಾಳೆ. ಇವಳು ಹೊಡೆದು ಬೆರಳು ಅಲ್ಲೇ ಮೂತಿ ಮೇಲೆ ಬಿದ್ದಿರುತ್ತೆ. ಆಗ ಅಳು ಯಾರಿಗೆ ಬರುತ್ತೆ? ತಾಯಿಗೆ ಬರುತ್ತೆ. ಆ ತಾಯಿ ಮಗುವಿನ ಅಳುವನ್ನು ನಿಲ್ಲಿಸಬೇಕು ಅಂತ ಏನೇನು ಕೊಟ್ಟರು ಮಗುಗೆ ಸಿಟ್ಟು, ಹಠ, ಹೋ ಅಂತ ಎಲ್ಲ ಬಿಸಾಕಿ ಅಳತ್ತೆ. ಬುದ್ಧಿವಂತ ತಾಯಿ ಏನು ಮಾಡ್ತಾಳೆ ಗೊತ್ತಾ? ತಾನು ಮುಖ ಮುಚ್ಕೊಂಡು ಮಗುವಿನ ಮುಂದೆ ಮಗುಗಿಂತೂ ಜೋರಾಗಿ ಅಳ್ತಾಳೆ. ನೀನು ಹತ್ರ ನಾನು ಹತ್ತು ಬಿಡ್ತೀನಿ ನೋಡು, ಹೋ ಅಂತ ಅಳಕ್ಕೆ ಶುರು ಮಾಡಿ. ಮಗುಗೆ ಆಶ್ಚರ್ಯ, ಒದೆ ತಿಂದತ್ತದ್ದು ನಾನು, ಸುಮ್ಮನೆ ನನಗಿಂತೂ ಜೋರಾಗಿ ಅಳ್ತಿರೋ ಇವಳು ಯಾಕೆ ಅಳ್ತಾ ಇದ್ದಾಳೆ ಅಂತ ತನ್ನ ಅಳುವನ್ನು ನಿಲ್ಲಿಸಿ ಆಶ್ಚರ್ಯದಿಂದ ಅಮ್ಮನನ್ನು ನೋಡುವಂತೆ ಆಶ್ಚರ್ಯವತ್ ಪಶ್ಯತಿ ಕಚ್ಚಿದೇನಂ. ಭಗವಂತನ ಭಕ್ತರು, ಭಗವಂತ ಭಕ್ತರ ಜೊತೆ ಇರೋದನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಹಾಗಾಗಿ ಇವನು ಅಳ್ಳಿಕ್ಕೆ ಶುರು ಮಾಡಿದ್ದಾನೆ. ಮತ್ತೆ ಹೇಳ್ದ, ನೀನು ಯಾವಾಗಲೂ ಅಳಬೇಕಂತ ಹೇಳಿ ಇಲ್ಲ, ನಿನಗೆ ವಾರಕ್ಕೊಂದ್ಸತಿ ಖುಷಿ. ಈ ನಮಗೆಲ್ಲ ವಾರಕ್ಕೊಂದ್ಸತಿ ವೀಕೆಂಡ್ ಅಂತಾರೆ ನೋಡಿ, ಹಾಗೆ ಅವನಿಗೊಂದು ವೀಕೆಂಡು. ಯಾವುದಂದ್ರೆ ನಮ್ದು ಸಂಡೇ ರೀ. ಈ ಸಂಡೇ ನಮ್ಮ ವೀಕೆಂಡ್ ಅಲ್ಲ ರೀ, ಇದು ಬ್ರಿಟಿಷ್ನವ್ರು ಬಿಟ್ಟೋಗಿದ್ದೀನೋ. ಹಾಗೆ ನಿಜವಾಗಿ ಅವ್ರು ಯಾಕೆ ಸಂಡೇ ಇಟ್ಕೊಂಡ್ರು ಅಂದರೆ, ಅವ್ರಿಗೆ ಪ್ರೇಯರ್ ಮಾಡಲಿಕ್ಕೆ ವಾರಕ್ಕೊಂದು ದಿವಸ ಭಾನುವಾರ ಹೋಗ್ಬೇಕಿತ್ತು. ದೇವರಿಗಾಗಿ ರಜೆ ಇಟ್ಕೊಂಡ್ರು. ನಾವು ದೇವರಿಗಾಗಿ ರಜೆ ಇಟ್ಕೊಂಡಿಲ್ಲ. ನಾವು ಅವ್ರು ಮಾಡಿದ್ದಾನೆ ಅದನ್ನೇ ಕಂಟಿನ್ಯೂ ಕಾಪಿ ಹೊಡಿತಾ ಇದ್ವಿ. ಆದರೆ ಈ ಭಗವಂತ ಇವನಿಗೆ, ಆಕಾಶ ರಾಜನಿಗೆ, ಈ ಚೋಳ ರಾಜನಿಗೆ ಯಾವುದು ವೀಕೆಂಡ್ ಕೊಟ್ಟ ಅಂದರೆ ಶುಕ್ರವಾರದ ಪೂಜೆಯ ವೇಳೆ ಅಲ್ವಾ, ಭಾಗ್ಯಲಕ್ಷ್ಮಿ ಆಗ ಬರಬೇಕು ಅಂತ, ಅದು ಪೂಜೆ ಮಾಡೋ ಕಾಲ. ಹಾಗಾಗಿ ಇವನಂತ ಇದ್ದಾನೆ ನೋಡು, ಮುಂದೆ ಒಬ್ಬ ಆಕಾಶ ರಾಜ ಅಂತ ಬರ್ತಾ ಇದ್ದಾರೆ. ಈ ಕತೆ ಸ್ವಲ್ಪ ಚೆನ್ನಾಗಿ ಕೇಳಿ. ಯಾರು ಹೇಳ್ತಾ ಇರೋದಿದು? ಶ್ರೀನಿವಾಸ. ಯಾರಿಗೆ ಹೇಳ್ತಿರೋದು? ಚೋಳರಾಜನಿಗೆ. ಏನು ಹೇಳ್ತಾ ಇದ್ದಾನೆ? ಮುಂದೆ ಆಕಾಶ ರಾಜ ಅಂತ ಒಬ್ಬ ಬರ್ತಾನೆ. ಅವನಿಗೊಬ್ಳು ಮಗಳು ಪದ್ಮಾವತಿ ಅಂತ, ಅವಳನ್ನು ನಂಗೆ ಕನ್ಯಾದಾನ ಮಾಡ್ತಾನೆ. ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಗಂಡು ಹುಟ್ಟಿದೆ, ಹೆಣ್ಣು ಹುಟ್ಟಿಲ್ಲ ಅಲ್ಲ. ಹೆಣ್ಣಿನ ಅಪ್ಪನೂ ಹುಟ್ಟಿಲ್ಲ, ಅವರಪ್ಪನೂ ಹುಟ್ಟಿಲ್ಲ, ಅವರಪ್ಪನೂ ಹುಟ್ಟಿಲ್ಲ. ಎಷ್ಟು ಓಲ್ಡ್ ಗಂಡು ವಿಚಾರ ಮಾಡಿದ್ರು. ಇವನು ಹಳೇ ಶ್ರೀನಿವಾಸ. ಅದನ್ನು ಈಗೆಲ್ಲ ಹರೇ ಶ್ರೀನಿವಾಸ ಅಂತಿರಲ್ಲ, ನಿಜವಾಗಿ ಇವನು ಎಂಥವ ಅಂದರೆ ಹಳೇ ಶ್ರೀನಿವಾಸ. ಹಳೇದು ಅಂದರೆ ಪುರಾತನ. ಇವನು ಯಾವ ಪುರುಷ ಅಂದರೆ ಪುರಾತನ ಪುರುಷ.
ಪುರಾಣ ಪುರುಷ, ಪುರಾತನ ಪುರುಷ, ರೂಪತ್ರಯ ಪುರುಷ ಅಂತ ಭಗವಂತ ನಾನು ಅಂತ ತೋರಿಸ್ತಾ, ಈ ಆಕಾಶ ರಾಜ ಕನ್ಯಾದಾನ ಮಾಡುವಾಗ ನನಗೆ 2,000 ತೊಲೆ ಬಂಗಾರದಿಂದ ಮಾಡಿದ ನವರತ್ನ ಖಚಿತವಾದ ವಜ್ರ, ವೈಡೂರ್ಯ, ಮಾಣಿಕ್ಯ, ಮುತ್ತು, ರತ್ನ, ಪಚ್ಚೆ, ಮರಕತ, ಗೋಮೇಧಿಕ 9 ರತ್ನಗಳಿಂದ ಮಾಡಿರ್ತಕ್ಕಂಥ ಕಿರೀಟ ಕೊಡ್ತಾನೆ. ಮಾವ ಕೊಟ್ಟು ಕಿರೀಟ ಡೈಲಿ ಹಾಕ್ಕೊಂಡು ಹಾಳು ಮಾಡಲ್ಲ, ಎವ್ರಿ ಫ್ರೈಡೇ ಹಾಕ್ಕೊಳ್ತೀನಿ ಇಂದ. ಅಂದರೆ ಮಾವನ ಕೊಡೋ ಮರ್ಯಾದೆ ರೀ. ಹಿಂದಿನ ಕಾಲದಲ್ಲಿ ಮಾವ ಕೊಟ್ಟು ಕೋಟು ಅಂತ ಹೇಳಿ ವರ್ಷಾನ್ಗಟ್ಲೆ ಇಟ್ಕೊಂಡಿರೋರು. ಯಾವಾಗಂದ್ರೆ ಅವಾಗ ಹಾಕ್ಕೊಳ್ತಿರ್ಲಿಲ್ಲ, ಫಂಕ್ಷನ್ಗೆ ಮಾತ್ರ. ನಮ್ಮ ಮಾವನವ್ರು ಕಟ್ಟಿದ್ದು ಆ ಕೋಟಲ್ಲೇ ಮಾವನವರು. ಎಷ್ಟು ಭಕ್ತಿ ಎಲ್ಲ ಇರ್ತಿದ್ರಿ ಅಲ್ವಾ. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವರು ಅನ್ನೋರು. ಈಗ ಇಲ್ಲೇ ಇಲ್ಲ ರೀ. ಮಾವ ಕೊಟ್ಟಿದ್ದು 3 ದಿನಕ್ಕೆ ಹರಿದಾಕಿ, ಈ ಮದುವೆ ಆಗಿ 25 ವರ್ಷ ಆದರೂ ಮಾವನ ಬೈತಿರ್ತಾರೆ ಕೆಲವು. ಏನು ನಿಮ್ಮಪ್ಪ ಕೊಟ್ಟಿದ್ದು ಕೋಟ, ಸುಡುಗಾಡದ ಕೋಟೆ ಅದು, ಅದೇನು ವರಪೂಜೆ, ಅದೇನು ಮದುವೆ ಆಗಿ 25 ವರ್ಷ ಆಗಿದೆ. ಆ 25 ವರ್ಷದ ಕೆಳಗಿನ ಕಾಫಿ ನೆನ್ಪಿಟ್ಕೊಂಡು ಇನ್ನೂ ಅವ್ರನ್ನ ಬೈದು ಬೈಯೋ ಅಳಿಯಂದ್ರೆ ಸಿಗ್ತಾರೆ, ಬೀಗರು ಸಿಗ್ತಾರೆ. ಆದರೆ ಭಗವಂತ ಹೇಳ್ತಾನೆ, ನಮ್ಮವ ಆಕಾಶ ರಾಜ ಅವನು ಕೊಟ್ಟು ಕಿರೀಟ, ಶುಕ್ರವಾರೇ ತುಸಾಯಾನ್ನೇ ಕಿರೀಟಂ ಧಾರಯಾಮ್ಯಹಂ. ಶುಕ್ರವಾರ ಅದು ಬೆಳಗ್ಗೆಯಿಂದ ಸಹ ಹಾಕ್ಕೊಳ್ಳಲ್ಲ ನಾನು, ಸಾಯಂಕಾಲ ಮಾತ್ರ ಹಾಕ್ಕೊಳ್ತೇನೆ. ಆ ಕಿರೀಟ ಹಾಕ್ಕೊಳ್ಳುವಾಗ ನನ್ನ ಕಣ್ಣಲ್ಲಿ ಆನಂದದ ನೀರು ಬರುತ್ತೆ. ಯಾಕೆ ಕಣ್ಣಲ್ಲಿ ಯಾಕೆ ನೀರು, ಆನಂದ ಬಾಷ್ಪ ಯಾಕೆ? ಯಾಕಂದರೆ ಹುತ್ತದಲ್ಲಿ ಕೂತು ನನಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಒಂದು ಸರ್ಟಿಫಿಕೇಟ್ ಇಲ್ಲ, ಗ್ರ್ಯಾಜುಯೇಟ್ ಇದು ನನ್ನ ಹತ್ರ. ಹೋಗ್ಲಿ ಕೆಲಸನ, ನಮಗೆ ಕೆಲಸ ಇಲ್ಲ ಜನ, ನಾವು ನಿರುದ್ಯೋಗಿ ಕೃಷ್ಣ. ಏನು ಉದ್ಯೋಗ ಹೇಳಿ, ದೇವರಿಗೆ ಏನು ಕೆಲಸ ಹೇಳಿ? ಯಾವುದು ಕಂಪ್ನಿ ಗಿಪ್ನಿ ಹೋಗ್ತಾನ? ಏನಿಲ್ಲ. ಹೋಗ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದಾನ? ಇಲ್ಲ. ಇರೋದು ಎಲ್ಲಿ? ಹುತ್ತ. ಎಲ್ಲ ಇರೋದು ಸಾಫ್ಟ್ವೇರ್ಗೆ ಹೆಣ್ಣು ಕೊಡೋದೇ ಕಷ್ಟ, ಫಾರಿನ್ ರಿಟರ್ನ್ಗೆ ಹೆಣ್ಣು ಕೊಡೋದೇ ಕಷ್ಟ. ನನಗೆ ಹೆಣ್ಣು ಕೊಡೋದು ಅಂದರೆ ಏನೋ ಒಂದು 25-30 ಹೆಣ್ಣು ಮನೇಲಿತ್ತು, ಹಾಳಾಗೋಳು ನೀನೊಂದು ತೊಗೊಂಡೋಗಿ ಹಿಂಗೆ ಕೊಟ್ಟಿದ್ದಲ್ಲ. ರಾಜ ಒಬ್ಬಳೇ ರಾಜಕುಮಾರಿ, ಅವಳನ್ನು ನಂಗೆ ಕೊಟ್ಟಿದ್ದೇ ಜಾಸ್ತಿ, ಹೆಣ್ಣು ಕೊಟ್ಟಿದ್ದೇ ದೊಡ್ಡದು. ಅದ್ರ ಮೇಲೆ ಇಂಥ ಬಂಗಾರದ ಕಿರೀಟ, ಎಷ್ಟು ಆನಂದ ಆಗಬೇಡ? ಹೌದಲ್ವ? ಅದರಿಂದ ಆನಂದದಿಂದ ಕಣ್ಣೀರು ಬರುತ್ತೆ ನೋಡಿ. ದೇವ್ರದ್ದು ನಾಟಕ ಅಂದರೆ ದೇವ್ರು ಹೇಳ್ತಾನೆ, ಆ ಕಣ್ಣೀರು ತುಂಬ ಹೊತ್ತು ಬರಲ್ಲ ಅಂತಾನೆ, 6 ಗಳಿಗೆ ಬರುತ್ತೆ ಅಂದ. ಅಲ್ಲ ಯಾರಿಗಾರು ಹೀಗಿದೆಯಾ, ಒಂದು 5 ನಿಮಿಷ ಹತ್ಕೊಂಡು ಬರ್ತೀನಿ, ಹಿಂಗೆ ಕೇಳ್ಕೊಂಬಂದಿದ್ದೀರಿ ಎಲ್ಲರೂ. ನಮ್ಮ ಕಡೆಯವ್ರು ಯಾರೋ ಹೋಗ್ಬಿಟ್ಟಿದಾರಲ್ಲ, ಒಂದು 5 ನಿಮಿಷ ಹತ್ಕೊಂಡು ಬರ್ತೀನಿ. ಇನ್ನು ಅಳೋದಕ್ಕೆ, ಸಂತೋಷಕ್ಕೆ ಟೈಮ್ ಫಿಕ್ಸ್ ಮಾಡ್ಲಿಕ್ಕೆ ಬರುತ್ತೇನ್ರಿ? ದೇವ್ರು ಮಾಡ್ತಾನೆ. ಘಟಿಕಾ ಷಟ್ಕ ಮಾತ್ರಂತೆ 6 ಗಳಿಗೆ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಆಗ ನಿನಗೆ ಆನಂದ ಆಗಲಿ. ನಿನಗೆ ಇಡೀ ವಾರ ದುಃಖವೇ ಪಿಶಾಚಿಯಾಗಿ, ಆದರೆ ಅದರೊಳಗೆ ವಾರಕ್ಕೊಂದಿನ ಎಂಜಾಯ್. ಯಾವತ್ತದು? ಶುಕ್ರವಾರ. ಇತಿ ಕಾಲಾವಧಿಂ ಸೂಚ್ಯ. ಅವನಿಗೆ ಸಂತೋಷದ ಕಾಲವನ್ನು ಹೇಳಿ, ತಾನು ಮಾಡಿದ ಅವತಾರದ ಕಾರಣ, ಪದ್ಮಾವತಿ ಮದುವೆಗೋಸ್ಕರ ನಾನು ಅವತಾರ ಮಾಡಿದ್ದೇನೆ ಅನ್ನುವ ಅವತಾರದ ಕಾರಣವನ್ನು ತಿಳಿಸಿ ಭಗವಂತ ಇಷ್ಟು ಅವನಿಗೆ ಹೇಳಿದ. ಅಷ್ಟಾದ ತಕ್ಷಣ ಆ ಚೋಳರಾಜ ಪಿಶಾಚಿಯಾಗಿ ಹೋಗಿಬಿಟ್ಟ. ಇವನಿಗೆ ಹಣೆಯಿಂದ ಧಾರಾಕಾರವಾಗಿ ರಕ್ತ ಬರ್ತಾ ಇದೆ. ಬೃಹಸ್ಪತ್ಯಾಚಾರ್ಯರನ್ನ ಕೂಗಿದ. ಅವರು ಬಂದರು, ನನಗೆ ಈ ಥರ ಗಾಯ ಆಗಿದೆ, ಏನು ಮಾಡಬೇಕು ಅಂತ. ಅವ್ರ ಗುರುಗಳು ನೋಡಿದ್ರು ಮೇಲಿನ ಕೆಳ, ನಿನಗೆಲ್ಲಿ ಗಾಯ ಆಗುತ್ತೋ, ನಿನಗೆ ಬೇರೆ ಗಾಯನೇ ಆಯಿತು ಅಂತೇಳಿ, ಕ್ಷೀರಮ್ಮ ಉದುಂಬರಂದೇವಾ ತಥಾ ಕಾತ್ಪಾಸ ಮರ್ಕಜಂ. ದೇವರೇ, ನೀವು ಒಂದು ಕೆಲಸ ಮಾಡು, ಎಕ್ಕೆ ಗಿಡದ ಹತ್ತಿ ಗಿಡದ ಹಾಲು ಇದನ್ನು ಸೇರಿಸಿ ಹಣೆಗೆ ಹಚ್ಕೋ ಹೋಗುತ್ತೆ ಅಂತ ಭಗವಂತ ಆ ರೀತಿ ಔಷಧ ಮಾಡಿದ್ದಾನೆ. ಬೃಹಸ್ಪತ್ಯಾಚಾರ್ಯ ಹೇಳಿದ ಕ್ರಮದಲ್ಲಿ ನಿತ್ಯದಲ್ಲಿ ಔಷಧಿಯನ್ನು ಮಾಡ್ತಾ ಇದ್ದ. ಆಗ ಅಲ್ಲೇ ಆ ತಿಂತ್ರಿಣಿ ವೃಕ್ಷ, ಹುಣಸಿನ ಮರ ಕೆಳಗೆ ಹುತ್ತ, ಅಲ್ಲೇ ಇದ್ದ. ಈ ಮರವೇ ನಮ್ಮಪ್ಪ, ಈ ಹುತ್ತವೇ ನಮ್ಮಮ್ಮ, ಇದೇ ವಸುದೇವ, ಇದೇ ದೇವಕಿ, ಇದೇ ದಶರಥ, ಇದೇ ಕೌಸಲ್ಯ, ನಾನೇ ರಾಮ, ನಾನೇ ಕೃಷ್ಣ ಅಂತ ತಂದೆಲ್ಲ ನೆನಪು ಮಾಡಿಕೊಳ್ತಾ ಅಲ್ಲೇ ಇದ್ದಾನೆ. ಆ ಸಂದರ್ಭದಲ್ಲಿ ಋಷಿಗಳೆಲ್ಲ ಕೇಳ್ತಾ ಇದ್ದಾರೆ, ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಶ್ರುತಂ ವೆಂಕಟೇಶಸ್ಯ ಮಹಾತ್ಮ್ಯಂ ಪಾಪನಾಶನಂ. ಎಲ್ಲ ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದೀರಿ. ದೇವರು ವೈಕುಂಠದಿಂದ ಭೂಲೋಕಕ್ಕೆ ಬಂದಿದ್ದು ಇದೆಲ್ಲ ಕೇಳಿ ಬಹಳ ಸಂತೋಷ ಆಯಿತು. ಚೋಳರಾಜನನ್ನ ಭಗವಂತ ಉದ್ಧಾರ ಮಾಡಿದ. ಅವನಿಗೆ ಶಾಪ ಕೊಟ್ಟರು, ಅಲ್ಲೊಂದು ವರವನ್ನು ಕೊಟ್ಟಿದ್ದಾನೆ. ನಮಗೆ ಆ ಭಗವಂತನ ಕಲ್ಯಾಣವನ್ನು ವರ್ಣನೆ ಮಾಡಿ, ಮುಂದೆ ಆಕಾಶ ರಾಜ ಹುಟ್ಟುತ್ತಾನೆ ಅಂದ್ರಲ್ಲ, ಯಾರ ಆಕಾಶ ರಾಜ? ಕಥಂ ಪುತ್ರ್ಯಂ ಅಭೂತ್ಪೂರ್ವಂ ಜಾಮಾತೃತಾಂಗತಃ. ಜಗತ್ತಿನ ಮಾತೆಯಾದ, ಜಗನ್ಮಾತೆಯಾದ ಮಹಾಲಕ್ಷ್ಮಿ ಅವನಿಗೆ ಮಗಳಾಗಿ ಹೇಗೆ ಬಂದ್ಲು? 14 ಲೋಕದ ಒಡೆಯನಾದ ವೈಕುಂಠಪತಿ ಭಗವಂತ ಅವನಿಗೆ ಅಳಿಯನಾಗಿ ಹೇಗೆ ಬಂದ? ಯಾಕಂದರೆ ಆ ಶ್ರೀನಿವಾಸ ಸಾಮಾನ್ಯ ಅಲ್ಲ, ಯೋಗಿನಾಂ ಮನಸ ಅಚಿಂತ್ಯ, ಯೋಗಿಗಳ ಮನಸ್ಸಿಗೂ ನಿಲುಕದ ಮಹಾನುಭಾವ ಅಂತ ಭಗವಂತ ಇವನ ಮನೆಗೆ ಬಂದು ಪಾತ್ಪೂಜೆ ಮಾಡಿಸ್ಕೊಂಡು ಕನ್ಯಾದಾನ ಸ್ವೀಕಾರ ಮಾಡಿದ ಅಂದರೆ ಇನ್ನೇನು ಪುಣ್ಯ ಇರಬೇಡ. ಅದನ್ನೆಲ್ಲ ನಮಗೆ ವರ್ಣನೆ ಮಾಡಿ ಎಂದಾಗ ಸೂತ ಮಹರ್ಷಿಗಳು ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ಭಗವಂತ ಒಮ್ಮೆ ಅಂದ್ಕೊಂಡಂತೆ, ಕದಾಚಿತ್ ವೆಂಕಟೇಶಸ್ತು ಔಷಧಾರ್ಥಂ ಸ್ವಯಂ ಹರಿ. ಒಮ್ಮೆ ಹುತ್ತದಿಂದ ಮೇಲ್ ಬಂದು ಔಷಧಿ ತರಬೇಕು ಅಂತ ಮೇಲ್ ಹೋದ. ಎಲ್ಲ ಕಡೆ ಆ ಗಿಡಕ್ಕೋಸ್ಕರ ಹುಡ್ಕೊಂಡು ಹೊರಟಿದ್ದ. ಅದು ಕಾಡು. ಆ ಕಾಡಿನಲ್ಲಿ ವರಾಹದೇವರು, ಸ್ವಾಮಿ ಪುಷ್ಕರಣಿ ದಡದಲ್ಲಿ ಮೊದಲೇ ವರಾಹದೇವರಿದ್ದರು.
ಅವರು ಅನೇಕ ಸೂಕರಗಳ ಜೊತೆಗೆ ಮೃಗಯಾರ್ಥವಾಗಿ ಬೇಟೆಗೋಸ್ಕರವಾಗಿ ಬಂದಿದ್ದಾರೆ. ಆ ವರಾಹದೇವರು ಅವ್ರದ್ದು ಬೆಟಾಲಿಯನ್ನೆಲ್ಲ ನೋಡಿ ಲೀನಂ ತಂ ವೆಂಕಟಂ ದೃಷ್ಟ ಶ್ರೀನಿವಾಸ ದೇವರಿಗೆ ಭಯ ಆಯ್ತಂತೆ. ಎಲ್ಲಿ ಭಯ ರೀ, ಅದು ನಾಟಕನೇ, ಅವಂದೇ ಇನ್ನೊಂದು ರೂಪ. ಅದನ್ನು ನೋಡಿ ಭಯಪಟ್ಟವನಂತೆ ಒಂದು ಮರದ ಹಿಂದೆ ಹೋಗಿ ನಿಂತ್ಕೊಂಡ್ಬಿಟ್ನಂತೆ, ಮರದ ಹಿಂದೆ. ಆಗ ವರಾಹದೇವರೇ ಬಂದರು, ವೆಂಕಟೇಶನ್ ನೋಡಿ ಕೇಳ್ತಾ ಇದ್ದಾರೆ, ಅಲ್ಲಯ್ಯ ನೀನು ವೈಕುಂಠಪತಿ, ನೀನು ಇಲ್ಲಿ ಯಾಕೆ ಭೂಮಿಗೆ ಯಾಕೆ ಬಂದೆ ಅಂತ ಕೇಳಿದ್ದೆ ತಡ. ಇಬ್ಬರು ಮಾತಾಡ್ತಿದ್ದಾರೆ, ಒಂದು ಶ್ರೀನಿವಾಸ ಮತ್ತೊಂದು ವರಾಹ, ಎರಡು ಭಗವಂತನ ರೂಪ. ಅದನ್ನು ನೋಡಿ ಬ್ರಹ್ಮಾದಿ ದೇವತೆಗಳು ಆ ನಾರಾಯಣನ ಮೇಲೆ ವರಾಹನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಏನು ಹೇಳಿ ನನ್ನ ಹಣೆ ಬರ ಅಂದ. ಇಬ್ಬರು ಸಿಕ್ಕರೆ ಮಾತಾಡುವಾಗ ಹೇಗಿರುತ್ತೆ ಅಂತ ವರಾಹದೇವರು ಕೇಳಿದ್ರು, ಅಲ್ಲಯ್ಯ ಒಳ್ಳೆ ಉತ್ತಮವಾದ ವೈಕುಂಠ ಬಿಟ್ಟು ಈ ಭೂಲೋಕಕ್ಕೆ ಯಾಕೆ ಬಂದಿ ಅಂತ. ಆಗ ಶ್ರೀನಿವಾಸ ಹೇಳ್ತಾನೆ, ನೀ ಹೇಳಿದ ನಿಜ, ನಾ ವೈಕುಂಠದಲ್ಲಿ ನನ್ನ ಪಾಡಿಗೆ ನಾ ಇದ್ದೆ. ಈ ಭೂಲೋಕದ ಒಬ್ಬ ಆಚಾರ ಬಂದು ನನ್ನ ಒದ್ರು. ಯಾರ ಆಚಾರು? ಭೃಗುಋಷಿಗಳು. ಒದ್ದದ್ದು ನನಗೆ ಬೇಜಾರಾಗಿದ್ದು ನಮ್ಮ ಮನೆಯವ್ರಿಗೆ. ಅವಳು ಮನೆ ಬಿಟ್ಟು ಹೋಗ್ಬಿಟ್ಲು. ತೇನ ದುಃಖೇನ ಸಂತಪ್ತ, ನನಗೆ ಒದ್ದಿದ್ದಕ್ಕೆ ದುಃಖ ಆಗಲಿಲ್ಲ. ಬೀದಿಲಿ ಹೋಗೋ ಆಚಾರರು ಒದ್ದು ಹೋದ್ರೆ ದುಃಖ ಆಗಲಿಲ್ಲ, ಮನೆಯವ್ರು ಬಿಟ್ಟು ಹೋದ್ರಲ್ಲ ಅದಕ್ಕೆ ದುಃಖ ಅಂದ. ಮನೆಯವ್ರು ಬಿಟ್ಟು ಹೋಗಿದ್ದಾರ? ಬಿಟ್ಟಿಲ್ಲ ರೀ. ದುಃಖ ಅಂದರೆ ಏನಿದು? ನಾಟಕ. ಅದಕ್ಕೆ ಇದೆಲ್ಲ ಸೇರಿಯೇ ದಾಸರು ಒಂದೇ ಹಾಡು ಮಾಡಿದ್ದಾರೆ, ತಿಳಿಯೋದು ನಿನ್ನಾಟ ಯಾರ್ದು? ತಿರುಪತಿಯ ವೆಂಕಟ. ನಿನ್ನ ಯಾವ ಆಟನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನು ನಾಟಕ ಆಡ್ತೀಯ ನೀನು? ಆ ತೇನ ದುಃಖೇನ ಸಂತಪ್ತ ತ್ಯಕ್ವಾ ವೈಕುಂಠ ಉತ್ತಮನ್. ಹೆಂಡತಿ ಇಲ್ದೇದ್ಮೇಲೆ ಮನೇಲಿ ಏನು ಕೆಲಸ ರೀ? ಹೆಂಡತಿ ಇದ್ರೇನೆ ಮನೆ, ಆದ್ರಿಂದ ಆ ಮನೆ ಬೇಡ, ವೈಕುಂಠ ಬೇಡ ಅಂತ ಎಲ್ಲ ಬಿಟ್ಟು ಬಂದ್ಬಿಟ್ಟೆ. ಇಲ್ಲೇ ಬಂದಿದ್ದೀನಪ್ಪ, ನಿನ್ನ ಹತ್ರನೇ ಇದ್ದೀನಿ, ಇಲ್ಲೇ ದಕ್ಷಿಣ ದಿಕ್ಕು, ನಿನ್ನ ಬಲಗಡೆ ಅಲ್ಲೊಂದು ಹುಣಸೆ ಮರ ಕಾಣುತ್ತೆ ನೋಡು, ಅದ್ರ ಕೆಳಗೊಂದು ಹುತ್ತ ಇದೆ, ಅಲ್ಲೇ ಇದ್ದೀನಿ ಹಿಂದೆ ಭಗವಂತ. ನನ್ನ ಹಣೆ ಬರ ಕೆಟ್ಟಿದೆ, ಅಲ್ಲಿದ್ರೂ ಬಿಡಲ್ಲ. ಅಂದರೆ ಈ ಪ್ರಾರಬ್ಧ ಕರ್ಮ ಎಲ್ಲೋದ್ರೂ ಬಿಡಲ್ಲ. ಊರ ಬಿಟ್ಟು ಪರ ಊರಿಗೆ ಹೋದರೆ ಪ್ರಾರಬ್ಧವು ಬೇರಾದೀತೆ. ನಾನು ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬಂದರು, ಇಲ್ಲೂ ನನ್ನ ಹಣೆ ಬರ ನೆಟ್ಟಗಿಲ್ಲ. ಯಾವುದೋ ಒಂದು ಹಸು ಬಂದು ಹಾಲು ಕೊಡ್ತಾ ಇತ್ತು, ಯಾವುದೋ ಹಸು ಅಲ್ಲ ಇವಂದೇ, ಅದು ಹೇಳುವ ಕತೆ ಎಲ್ಲ ಹೀಗೆ ಹೇಳ್ಬೇಕು. ಯಾವುದೋ ಒಂದು ಹಸು ಹಾಲು ಕೊಡ್ತಿತ್ತು, ಆ ದನ ಕಾಯೋನು ಬಂದು ಹಣೆನೇ ಹೊಡೆದಾಕ್ಬಿಟ್ಟ. ನೋಡಿ ಎಷ್ಟು ದೊಡ್ಡ ಗಾಯ ಆಗಿದೆ ಅಂತ. ಗಾಯ ಆಗುತ್ತಾ? ತಿಳಿಯೋದು ನಿನ್ನಾಟ. ಛೇದ ಭೇದ ಕುಟಿಲಾಗಮಾಂತಾದಿ ಮಧ್ಯ ವಿದೂರನಾದ ಆದಾನಾದಿ ಕಾರಣ. ಆ ಭಗವಂತನಿಗೆ ಕತ್ತರಿಸ್ಲಿಕ್ಕೆ ಕುಯ್ಲಿಕ್ಕೆ ಬರಲ್ಲ, ಅಂಥ ಶರೀರ ಒಂದಿಲ್ಲ. ಆದರೂ ವರಾಹದೇವರಿಗೆ ತೋರಿಸ್ತಾನೆ, ನೋಡಿ ಎಷ್ಟು ದೊಡ್ಡ ಗಾಯ ಆಗಿಬಿಟ್ಟಿದೆ, ಇದಕ್ಕೆ ಔಷಧಿಗೋಸ್ಕರ ಓಡಾಡ್ತಾ ಇದ್ದೀನಪ್ಪ. ಗಚ್ಚಾಮಿ ನಿರಂತರಂ. ಇದೊಂದು ಕೆಲಸ ಈಗ ನನಗೆ. ಡೈಲಿ ಆ ಹಾಲು ತಂದು ಹತ್ತಿಗೆ ಇಟ್ಕೊಂಡು ಅಂಟಿಸ್ಕೊಳ್ಬೇಕು, ಬೆಳಗ್ಗೆ ತೆಗಿಬೇಕು, ಮತ್ತೆ ಹುಡುಕಬೇಕು. ಏನು ಪ್ರಾಬ್ಲಮ್ ಅಂತೀಯ? ಭಾಳ ಕಷ್ಟಕ್ಕೆ ಬಂದಿದೆ ಅಂತಂದ. ಅವನ ಸಂಕಟ ಕೇಳಿ ವರಾಹದೇವರಿಗೆ ಅಯ್ಯೋ ಪಾಪ ಅನ್ನಿಸ್ಬೇಕು. ಹಾಗೆ ಶ್ರೀನಿವಾಸ ಮತ್ತೆ ಅವನ ಅಯ್ಯೋ ಪಾಪ ಅನ್ನುವಾಗ ಮೆಲ್ಲಗೊಂದು ಅಪ್ಲಿಕೇಶನ್ ಹಾಕ್ದ. ನೀನು ನೋಡಿದ್ರೆ ನಮ್ಮವನ ಥರ ಕಾಣ್ತೀಯ ಅಂದ. ನಮ್ಮವನ ಥರ ಅಂದರೆ ನಂದೇ ಇನ್ನೊಂದು ರೂಪ ಅಂತ. ನೀನು ನೋಡಿದ್ರೆ ನಮ್ಮವನ ಥರ ಕಾಣ್ತೀಯ, ನೀನೊಂದು ಹೆಲ್ಪ್ ಮಾಡ್ಬೇಕಲ್ಲ ಅಂದ ಶ್ರೀನಿವಾಸ. ಏನು ಅಂದ್ರು ವರಾಹದೇವರು, ಏನಿಲ್ಲ, ಅತ್ರೈವ ನಿವಸಾಮಿ ಇತಿ ಸಂಕಲ್ಪೋ ಮಮ ವರ್ತತೆ. ನಿನ್ನ ಜೊತೆಗೆ ಇದ್ದು ಬಿಡೋಣ ಅನ್ಸುತ್ತೆ. ಹೇಗಿದ್ರು ನಮ್ಮ ಮನೆಯವರಿಲ್ಲ, ಎಲ್ಲಿದ್ರೇನು ಹೇಳು? ಅದಕ್ಕೆ ನೀನು ಇದ್ದೀಯಾ, ನೀನು ಪರಿಚಯದವನಾಗಿದ್ದೀಯಾ, ಇಲ್ಲೇ ಇದ್ದು ಬಿಡ್ತೀನಿ. ಸ್ಥಳಂ ದೇಹಿ ಅವನಿ ಕಾಂತ. ಭೂವರಾಹ, ಅವನಿ ಅಂದರೆ ಭೂಮಿ, ಕಾಂತ ಅಂದರೆ ಗಂಡ, ಭೂವರಾಹ. ನನಗೊಂದಷ್ಟು ಭೂಮಿಯನ್ನು ಕೊಡು. ಕೊಟ್ಟರೆ ನಾನು ಇಲ್ಲೊಂದು ಸಣ್ಣದ ಮನೆಗಿನ ಕಟ್ಕೊಂಡು ಹುತ್ತದಿಂದ ಮೇಲೆ ಬರ್ತೀನಪ್ಪ. ಮೊದಲು ಕೆಳಗಿಂದ ಒಂಚೂರು ಮೇಲೆ ಬರ್ತೀನಿ, ಆಮೇಲೆ ನಿರಂತರ ಮೇಲೆ ಹೋಗೋದಿರುತ್ತೆ. ಅದರಿಂದ ಒಂದು ಸ್ವಲ್ಪ ಜಾಗ ಕೊಡು. ಅದೇನು ತುಂಬ ಹೊತ್ತು ಕೊಡಬೇಡ, ಲೀಸಿಗೆ ಕೊಡು. ಎಷ್ಟು ಲೀಸು? ಕಲಿಯುಗ ಮುಳುಗೋವರೆಗೂ ಕೊಡು. ಇಂಥ ಲೀಸ್ ರೀ. ಲೀಸಿನ ಪೀರಿಯಡ್ ಎಷ್ಟು ಗೊತ್ತಾ? 4,32,000 ವರ್ಷ ಲೀಸು. ಆಗ ವರಾಹದೇವರಂದ್ರು, ಏನು ಸೈಟೇ ಅಂದರು. ಸೈಟ್ ಕೇಳ್ತಾ ಇದೀಯಾ? ಭೂದಾನ ಅವೆಲ್ಲ ಕೊಡಲ್ಲಪ್ಪ ಈಗ, ಅವೆಲ್ಲ ಹಿಂದೆ ಕಾಲಕ್ಕೆ ಹೋಯ್ತು. ಈಗ ದಾನಗೀನ ಕೊಡೋ ಶಬ್ದ ಇಲ್ಲ. ನಿಂಗೆ ಬೇಕಾದರೆ ಮೌಲ್ಯೇನ ಗೃಹ್ಯತಾಂ, ಎಷ್ಟು ಬೇಕೋ ಜಾಗ ಕೊಡ್ತೀನಿ, ಆದರೆ ಲೆಕ್ಕಾಚಾರ ಅಡಿಗಿಷ್ಟು ಅಂತ ಮೌಲ್ಯ, ಅದಕ್ಕೆ ದುಡ್ಡು ಕೊಟ್ಟು ತಗೋಬೇಕು ಅಂತಂದ. ಭಗವಂತ ಅಂದ, ಈ ದುಡ್ಡುಗಿಟ್ಟು ನನ್ನ ಹತ್ರ ಕೇಳಬೇಡ. ಯಾಕೆಂದರೆ ನಮ್ಮದು ಕೋ ಅನ್ನೋದು ಕುಲದಲ್ಲೇ ಬಂದಿಲ್ಲ, ತಾ ಅನ್ನೋದು ತಲತಲ ಅಂತದಿಂದ ಬಂದಿದೆ ಅಲ್ವಾ? ಈ ದೇವ್ರ ಎಂಥವನು? ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನು ಕಸುಕೊಂಬ ಕಳ್ಳದೊರೆಗೆ ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಗಿಡ್ಡ, ಗಿಡ್ಡ ಅಂದರೆ ವಾಮನ, ಗಿಡ್ಡ ಹಾರುವ ಬ್ರಾಹ್ಮಣ. ಗಿಡ್ಡ ಹಾರುವನಾಗಿ ಬಡ್ಡಿ ದಾನವ ಬೇಡಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ. ಶ್ರೀನಿವಾಸ ಎಷ್ಟು ಜಿಪುಣ ಅಂದರೆ, ವಿಜಯದಾಸರು ಬೈತಾರೆ ದೇವ್ರನ್ನ. ಅವ್ರು ಬೈದರೆ ಅವನು ಖುಷಿ, ಅವ್ರು ಬೈದರೆ ಅವನು ಖುಷಿ. ವಿಜಯದಾಸರು ಶ್ರೀನಿವಾಸನ ಮುಂದೆ ನಿಂತಂದ್ರು, ತೊಳಸದಕ್ಕಿಯ ತಿಂಬ. ಅವನು ಅಡುಗೆ ಮಾಡಿಸ್ಕೊಳ್ತಾನಲ್ಲ, ಅಕ್ಕಿ ತೊಳಿಬಾರ್ದು ಅಂತಾನೆ. ಅಕ್ಕಿ ತೊಳೆದ್ಬಿಟ್ರೆ ಅಕ್ಕಿ ಮೇಲಿರೋ ಒಂದು ಲೇಯರ್ ಹೊರಟೋಗ್ಬಿಡುತ್ತೆ, ಅದು ಲಾಸು. ಅದು ಆಮೇಲೆ ದನಗಿನ ಕುಡ್ಕೊಂಡು ಕಲ್ಗಚ್ಚು, ಅವು ನಮಗೆ ಇರಲಿ ಅಂತಾನೆ. ಹೀಗಾಗಿ ತೊಳಸದ ಅಕ್ಕಿಯ ತಿಂಬ. ಆಮೇಲೆ ದೇವರು ನೈವೇದ್ಯಕ್ಕೆ ಇಡ್ತಾರಲ್ಲ ತಟ್ಟೆ, ಅದು ತೊಳಿಬಾರ್ದು ಅಂತಾನೆ. ಇವತ್ತು ಹಾಕಿದ ತಟ್ಟೆ ನಾಳೆನೂ ಹಾಕಿ ತೊಳೆಗಿಳಿಬೇಡಿ. ಯಾಕೆಂದರೆ ನಿಮ್ಮ ಥರ ನಮ್ಮದು ಸ್ಟೀಲ್ ತಟ್ಟೆ ಅಲ್ಲ, ಬಂಗಾರ. ನೀವು ತೊಳೆದು ವರ್ಷಕ್ಕೊಂದು 100 ಗ್ರಾಮ್ ಕಳೆದ್ಬಿಟ್ರೆ
ಇಂಥ ಶೆಟ್ಟಿ ಬಂದೇವಯ್ಯ ಗೋವಿಂದ ಶೆಟ್ಟಿ, ಇವನೊಟ್ಟು ಶೆಟ್ಟಿ ಯಾರಿಲ್ಲ ರೀ. ತೊಳಸದಕ್ಕಿಯ ತಿಂಬ ಕಿಲುಬು ತಣಿಗೆಯ ಲುಂಬ. ಏನು ದುಡ್ಡಿಲ್ವಾ? ಕೊಳಗದಲ್ಲಿ ಹಣಗಳನ್ನು ಎಣೆಸಿಕೊಂಬ. ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನು ಕಸುಕೊಂಬ. ಕಳ್ಳದೊರೆಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ನಿಜವಾಗಿ ನಮ್ಮೆಲ್ಲರಿಗೆ ಕೊಡೋನು ಭಗವಂತನೇ, ಆದರೂ ಸುಮ್ಮನೆ ತೋರಿಸ್ತಾನೆ, ಯಾರಿಗೆ ಏನು ಕೊಡಲ್ಲ. ಅದಕ್ಕೆ ಸೈಟ್ ತೊಗೊಳ್ಬೇಕಾದ್ರೆ ದುಡ್ಡು ಕೊಡು ಅಂದ್ರು ದೇವರು ದುಡ್ಡಿಲ್ಲ ಅಂದ. ದುಡ್ಡು ಗಿಡ್ಡು ಕೇಳಬೇಡ, ಒಂದಷ್ಟು ಜಾಗ ಕೊಡು, ನೀನೇನು ಫ್ರೀ ಕೊಡಬೇಡ. ಮುಂದೆ ಕಲಿಯುಗದಲ್ಲಿ ನನ್ನ ನೋಡ್ಲಿಕ್ಕೆ ಜನ ಬರ್ತಾರೆ, ಯಾರು ಬಂದರೂ ಹೇಳ್ತೀನಿ ನೋಡಪ್ಪ ನನ್ನ ಮೊದಲು ನೋಡಬೇಡಿ, ನಮ್ಮ ಮನೆ ಓನರ್ ನೋಡ್ಕೊಂಬಂದ್ಬಿಡಿ, ಅವರೇ ಈ ಜಾಗ ಕೊಟ್ಟಿದ್ದು, ದರ್ಶನ ಪ್ರಥಮ ದರ್ಶನ. ಇನ್ನು ಅಯ್ಯಂಗಾರರೆಲ್ಲ ನನಗೆ ಅಭಿಷೇಕ ಮಾಡಕ್ಕೆ ಬರ್ತಾರೆ, ನಾನು ಅವ್ರಿಗೆ ಹೇಳ್ತೇನೆ ಮೊದಲು ನಮ್ಮ ಮನೆ ಓನರ್ಗೆ ಮಾಡಿಬಿಡಿ ಅಂತ. ನೋಡಿ ಕಥೆ ಏನು ಗೊತ್ತಾ, ಅವನ ದರ್ಶನ ಮಾಡಿದ್ರು ಇವನ ದರ್ಶನವೇ, ಅವನಿಗೆ ಅಭಿಷೇಕ ಮಾಡಿದ್ರು ಇವನಿಗೆ, ಹೌದಾ? ಯಾವ ರೂಪಗಳಿಗೂ ವ್ಯತ್ಯಾಸ ಇಲ್ಲ. ಆದರೂ ಭಗವಂತ ವಿಶೇಷವಾಗಿ ಹೇಳ್ತಾನೆ, ಇದಮೇವ ವರಂ ದ್ರವ್ಯಂ ದದಾಮಿ ಕರುಣಾನಿದೆ. ಇದನ್ನೇ ದುಡ್ಡು ಅನ್ಕೊಳ್ಳಪ್ಪ, ತುಂಬ ಜಾಸ್ತಿ ಕೇಳಬೇಡ, ಇದೇ ಅಡ್ಜಸ್ಟ್ ಮಾಡ್ಕೊಂಡು ಒಂದಷ್ಟು ಜಾಗ ಕೊಡು. ವರಹ ದೇವರು ಆಯ್ತಪ್ಪ ಹೋಲಿ, ನೀನು ನೋಡಿದ್ರೆ 50 ಸತಿ ಕೊಟ್ಟೇ ಬಿಡ್ತೀನಿ, ಎಷ್ಟು ಬೇಕು ಅಂದ. ಶ್ರೀನಿವಾಸ ದೇವ್ರು ಎಷ್ಟು ಕೇಳಿದ್ರು ಗೊತ್ತಾ? 100/100 ಕೇಳಿದ್ರಂತೆ. ವರಹ ದೇವರಂದ್ರು 3 ಅಡಿ ಕೊಟ್ಟದ್ದಕ್ಕೆ ತುಳಿದಾಕ್ಬಿಟ್ಟು. ಯಾರಿಗೆ? ಬಲಿಚಕ್ರವರ್ತಿಗೆ ಕೇಳಿದ್ದೆಷ್ಟು? 3 ಕೇಳಿ ಕೊಟ್ಟವನ್ನೇ ಕೊಟ್ಟಿಲ್ಲ ಅನಿಸಿ ಅವ್ನು ತುಳಿದಾಕದಿ. ನನ್ನ ಎಷ್ಟು ಕೇಳ್ತಾ ಇದೀಯಾ? 100 ಕೊಟ್ಟರೆ ಬಿಡ್ತೀಯಾ? ಅದಕ್ಕೆ ದೇವರಂದ ವರಹ ಕೊಡ್ತೇನೆ, ನಿನ್ನ ಹೆಜ್ಜೆಯಲ್ಲಿ ಅಳ್ಕೋಬೇಡ, ನನ್ನ ಹೆಜ್ಜೆಯಲ್ಲಿ ಅಳಿತೀನಿ ಅಂತ. ಈ ಕೆಲವರು ಹೂವು ಮಾರೋರ ಹತ್ರ ಹೋಗಿ ನೀ ಮಳ ಹಾಕ್ಬೇಡ ನಾನು ಹಾಕೋತೀನಿ ಅಂತ ಹಿಂಗೆ ಮಾಡ, ಇದೆಲ್ಲ ಭಗವಂತ ತೋರಿಸಿದ್ರಿ. ದೇವರಂದ ನಿನ್ನ ಹೆಜ್ಜೆಯಲ್ಲಿ ಕೊಡಲ್ಲ, ಯಾಕೆಂದ್ರೆ ನೀನು ಕಳ್ಳ, ಕೇಳುವಾಗ ಕುಳ್ಳ, ಅಳಿಯುವಾಗ ಬಾರಿ ಬೆಳೆದು ಬಿಡ್ತೀಯ, ಬೆಳೆದಳಿತೀಯ, ನಂಬಕ್ಕಾಗಲ್ಲ ಅಂಥೇಳಿ. ನೋಡಿ, ತದಾ ದದೌ ಹರೇಹೇ ಪಾದ ಶತಮಾತ್ರಂ ರಮಾಪತೆ. ಪಾದಕ್ಕೆ ಸಂಸ್ಕೃತದಲ್ಲಿ ಅಡಿ ಅಂತ. ವರಾಹದೇವರಂದ್ರು ನನ್ನ ಪಾದದಲ್ಲಿ ಕೊಡ್ತೇನೆ ಅಂತ. ವರಾಹದೇವರಂದ್ರೆ ಹಂದಿ ರೂಪ, ಅದ್ರದ್ದು ಕಾಲು ಹೇಗಿರುತ್ತೆ ಹೇಳಿ? ರೌಂಡ್ 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 ರೌಂಡಲ್ಲಿ ಅಲ್ಲೇ ಎಸ್ತಬೇಕು, 100 ಹೆಜ್ಜೆ ಕೊಡ್ತೀನಿ ತೊಗೊಂಡೋಗು ಅಂತ. ಇಲ್ಲಿ 100 ಅಂದರೆ 100 ಅಂತ ಅರ್ಥ ಅಲ್ಲ. ಈಗ ನಮಸ್ಕಾರ ಮಾಡೋರಿಗೆ ಆಶೀರ್ವಾದ ಮಾಡುವಾಗ ಏನು ಹೇಳ್ತಾರೆ ಹೇಳಿ? ಶತಮಾನಂ ಅಂತಾರೆ. ಶತಮಾನಂ ಅಂದರೆ 100 ವರ್ಷ ಅಂತ ಅರ್ಥ ಅಲ್ಲ ರೀ, ಪೂರ್ಣ ಅಂತ. ಶತ ದಶ ಸಹಸ್ರಕ್ಕೆ ಅದು ಕೌಂಟ್ಲೆಸ್ ಅಂತ, ಅಥವಾ ಪೂರ್ಣ ಅಂತ ಅರ್ಥ. ಹಾಗೆ ಶತಮಾತ್ರಂ ಅಂದರೆ ವರಾಹದೇವರು ಪೂರ್ಣವಾದ ಭೂಮಿಯನ್ನೇ ಕೊಟ್ಟರು. ಇದ್ರ ತಾತ್ಪರ್ಯ ಏನು? ಈಶಾವಾಸ್ಯಮಿದಂ ಸರ್ವಂ, ಇಡೀ ಜಗತ್ತೆಲ್ಲ ಭಗವಂತಂದೆ. ನೋಡಿ, ತಗೊಂಡದ್ದು 100ಕ್ಕೆ 100. ಆದರೆ ಇವತ್ತು ನೀವು ತಿರುಪ್ತಿಗೆ ಹೋಗಿ ಯಾವುದೇ ಬೆಟ್ಟ ಇದು ಯಾರ್ದು ಅಂದ್ರೆ ಯಾರ್ದಂತಾರೆ? ಶ್ರೀನಿವಾಸ ದೇವ್ರದ್ರಿ. ದಾರಿಲೆಲ್ಲ ತನ್ನ ಕಡೆಯಿಂದ ಏನು ಜೈಕಾರ ಹಾಕ್ಸ್ಕೊಳ್ತಾನೆ ಗೊತ್ತಾ? 7 ಕೊಂಡಲ ವಾಡ. ಇವನು ಎಂಥವನಂದ್ರೆ 7 ಬೆಟ್ಟಗಳ ಓನರು ಅಂತ. ಒಂದು ಬೆಟ್ಟವೂ ಪೂರ ತಗೊಂಡಿಲ್ಲ ರೀ. ಈ ಕಥೆ ಏನಂದ್ರೆ, ಕಲಿಯುಗದಲ್ಲಿ ಬರುವಾಗ ಟೆನೆಂಟ್ ತರ ಇರ್ತಾರೆ, ಬಂದ ಮೇಲೆ ಓನರ್ ಮೇಲೆ ಕೇಸ್ ಹಾಕಿ ಇವರೇ ಓನರ್ ಆಗ್ಬಿಡ್ತಾರೆ. ಅದನ್ನ ತೋರಿಸ್ಲಿಕ್ಕೆ ದೇವರು ಬರುವಾಗ ಟೆನೆಂಟ್ ತರ ಬಂದ. ಈಗ ಟೆನೆಂಟ್ ಯಾರಲ್ಲಿ? ತಿರುಪ್ತಿಲಿ ಬಾಡಿಗೆಗಿರೋರು ಯಾರು? ಓನರೇ. ವರಾದೇವರಿಗೆ 100/100. ಮಿಕ್ಕಿದೆಲ್ಲ ಯಾರ್ದು? ತಿಮ್ಮಪ್ಪನ. ಎಲ್ಲ ಕಡೆ ನಾಮ, ಅಂದ್ರೆ ಯಾರ್ಯಾರು ಹೋದ್ರು ಎಲ್ಲರಿಗೆ ನಾಮ ಅನ್ನುವಂತೆ ಭಗವಂತ ಈಗೆಲ್ಲ ನಾಟಕ ಮಾಡಿಸ್ತಾ ಇದ್ದಾನೆ. ಜಾಗ ಆಯ್ತು, ದೇವ್ರು ಹೋಗ್ಬೇಕು ಬೇಡ? ಇಲ್ಲ, ವರಾಹದೇವ್ರ ಮುಂದೆನೆ ನಿಂತ. ವರಾಹದೇವ್ರು ಕೇಳಿದ್ರು, ಆಯ್ತಲ್ಲಪ್ಪ ಫ್ರೀಯಾಗಿ ಸೈಟ್ ಅಂತೂ ತೊಗೊಂಡೆ, ಇನ್ನೇನು ಅಂದರು. ಅಲ್ಲ ಎಲ್ಲ ಸರಿ, ಆದರೆ ಅಡುಗೆ ಮಾಡಲಿಕ್ಕೆ ಮನೇಲಿ ಏನಿಲ್ಲ ಐಟಮ್. ಆಯಿತು, ನಮ್ಮ ಸ್ಟೋರ್ ರೂಮಿಂದಲೇ ತೊಗೊಂಡೋಗು ಅಂದ. ಬೇಕಾದ ಕಳಿಸ್ಕೊಡ್ತೀನಿ, ನಮ್ಮದು ಎಕರೆಗಟ್ಟಲೆ ಲ್ಯಾಂಡ್ ಇದೆ, ಒಂದು ಇದು ಕ್ವಿಂಟಾಲ್ ಅಕ್ಕಿ ಗೋಧಿ ಎಲ್ಲ ಕಳಿಸ್ಕೊಡ್ತೀನಿ, ನೀವು ವರ್ಷಕ್ಕೆ ಬೇಕು ನಾನೇ ಕಳಿಸ್ಕೊಡ್ತೀನಿ ಹೋಗಿ ಅಂದ. ಅಂದರೆ ಫ್ರೀಯಾಗಿ ರೇಷನ್ನು ಸಿಕ್ತು. ಸುಮ್ಮನೆ ಹೋಗ್ಬೇಕಬೇಡ್ರಿ, ಮತ್ತೆ ಅಲ್ಲೇ ನಿಂತ. ಮತ್ತೆ ವರಾಜ, ಆಯ್ತಲ್ಲಪ್ಪ ಊಟ ಆಯಿತು, ಮನೆ ಆಯ್ತು, ಇನ್ನೇನು ಅಂದರು. ಎಲ್ಲ ಇದೆ, ಅಡುಗೆ ಮಾಡೋರಿಲ್ಲ, ಅಡುಗೆ ಪ್ರಾಬ್ಲಮ್ಮು. ಯಾಕಂದರೆ ಯಾರು ಮಾಡಿದ್ರೆ ನಾನು ತಿನ್ನೋ ಆಗಿಲ್ಲ, ಮಡಿಲಾಗ್ಬೇಕು, ಒಲೆಯಲ್ಲಾಗ್ಬೇಕು, ಗ್ಯಾಸಲ್ಲಿ ಮಾಡೋರು ಸಿಗ್ತಾರೆ. ದೇವ್ರ ನೈವೇದ್ಯಕ್ಕೆ ಇಡೋರು ಯಾರು ಸಿಗ್ಬೇಕು ಮಡಿಲಿ? ಅದಕ್ಕೆ ಅಡುಗೆ ಮಾಡೋರು ಬೇಕಲ್ಲ ಅಂದಾಗ, ಆಗ ವರಾಹದೇವ್ರು ಹೇಳ್ತಾರೆ, ಏನು ಯೋಚನೆ ಮಾಡಬೇಡ, ನಮ್ಮ ಮನೆಯೊಳಗೆ ಒಬ್ಬಳಿದ್ದಾಳೆ, ಕಳ್ಸ್ಕೊಡ್ತೀನಿ, ಬಕುಳ ಮಾಲೀಕ ಅಂತೇಳಿ. ಅನ್ನ ಪಾನ ಔಷಧಶ್ಚೈವ ಪಾದ ಸಂವಹನಾದಿಬಿ, ನಿನಗೆ ಊಟ ಬಡಿಸೋದು, ನೀರು ತಂದ್ಕೊಡೋದು, ಏನಾರ ಉಪಚಾರ ಮಾಡೋದಿದ್ರೆ, ಮಲ್ಕೊಳ್ಳುವ ಕಾಲು ಒತ್ತೋ ಪ್ರೋಗ್ರಾಮ್, ಇದೆಲ್ಲ ಮಾಡ್ಲಿಕ್ಕೆ ಒಬ್ಬಳಿದ್ದಾಳೆ, ಕಳ್ಸ್ಕೊಡ್ತೀನಿ ಅಂತ ಹೇಳಿ ಬಕುಳ ಮಾಲಿಕೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಶೌನಕಾದಿಗಳಿಗೆಲ್ಲ ಆಶ್ಚರ್ಯ ಆಯಿತು. ಅಲ್ಲ, ದೇವರ ಪಾದ ಮುಟ್ಟೋ ಭಾಗ್ಯ ಯಾರ್ದದು? ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಅಂತ ಭಾಗ್ಯ ಇನ್ಯಾರೋ XYZ ಬಕುಲ ಮಾಲಿಕ ಸಿಗ್ಬೇಕಾದ್ರೆ ಯಾರವಳು? ಬಕುಲ ಸೇವಿಕಾ ಪ್ರೋಕ್ತ ಕಾಸಾ ಪೂರ್ವಂ ವದಸ್ವನಃ. ಯಾರವಳು? ಯಾಕಂದ್ರೆ ಸಾಮಾನ್ಯ ಜೀವರಿಗೆ ಇಂಥ ಭಾಗ್ಯ ಸಿಗೋಲ್ಲ ಅಲ್ವಾ? ದೇವ್ರ ಪಾದ ಮುಟ್ಟೋದು ಬ್ರಹ್ಮದೇವರಿಗೆ ಸಿಗಲ್ಲ. ದೇವ್ರ ಪಾದ ಲಕ್ಷ್ಮಿ ಮಾತ್ರ ಮುಟ್ಟುವ ಭಾಗ್ಯ. ಅದಕ್ಕೆ ಅವಳು ಭಾಗ್ಯ ದೇವತೆ. ಏನು ಧನ್ಯಳೋ ಲಕುಮಿ, ಎಂಥ ಮಹನ್ಯಳು. ಯಾಕೆ? ಎಲ್ಲ ರೀತಿಯಿಂದ ಭಗವಂತನ ಆರಾಧನೆ ಮಾಡುವ ಭಾಗ್ಯ ಪಡೆದ ಮಹಾತಾಯಿಯವಳು. ಸ್ವಾಮಿಗಳು ಎಲ್ಲ ಪೀಠದಲ್ಲಿ ದೇವರನ್ನಿಟ್ಟು ಪೂಜೆ ಮಾಡ್ತಿರ್ತಾರೆ. ಸ್ವಾಮಿಗಳಿಗೆ ಸುಸ್ತಾಯಿತು ಅಂತ ಪಕ್ಕದಲ್ಲಿದ್ದವರು ದೇವ್ರು ಮುಟ್ಟಕ್ಕಾಗತ್ತಾ?
ಸ್ವಾಮಿಗಳು ಸುಸ್ತಾಗ್ಬಿಟ್ಟಿದೆ, ಕಡೆ ಮಂಗಳಾರತಿ ನಾನೇ ಮಾಡ್ಬಿಡ್ತೀನಿ ಅಂತ. ಅವ್ರು ಬರೀ ನೋಡ್ಬೋದು, ಪಾರಾಯಣ ಮಾಡ್ಬೋದು, ಮುಟ್ಟುವ ಭಾಗ್ಯ ಸ್ವಾಮಿಗಳು ಬಿಟ್ಟರೆ ಮತ್ತೊಬ್ಬರಿಗಿಲ್ಲ ಅಲ್ಲ. ಅಂಥದ್ರಲ್ಲಿ ಆ ಭಗವಂತನ ಮುಟ್ಟುವ ಭಾಗ್ಯ ಇವಳಿಗೆ ಸಿಕ್ತು ಅಂದರೆ ಇವಳು ಸಾಮಾನ್ಯಳ? ಯಾರವಳು, ಏನವಳು ಕತೆ? ದಯಮಾಡಿ ಅದನ್ನು ವಿಸ್ತಾರವಾಗಿ ನಮ್ಗೆ ಹೇಳಿ ಇಂದಾಗ ಸುತಾಚಾರ್ಯ ಹೇಳ್ತಾರೆ, ಪುರಾ ಯಶೋದಾ ಬಕುಲಸ್ಯ ಕೃಷ್ಣಸ್ಯ ಜನನೀ ಭೂತ್. ಈ ಬಕುಲ ಮಾಲಿಕೆ ಸಾಮಾನ್ಯ ಅಲ್ಲ, ಇವಳು ಹಿಂದೆ ಕೃಷ್ಣನ ಸಾಕು ತಾಯಿ. ಯಾರವಳು? ಯಶೋದ. ಅವಳು ಕೃಷ್ಣನ ಒಂದಿನ ಕೇಳಿದ್ಲಂತ. ಕೃಷ್ಣ 8 ವರ್ಷ ಇರುವಾಗ ಯಶೋದೆ ಮನೆ ಬಿಟ್ಟು ಹೋಗಿದ್ದು. ಆಮೇಲೆ ಮತ್ತೆ ಯಶೋದೆನ ಭೇಟಿ ಆಗುವಾಗ ಕೃಷ್ಣಂಗೆ ತುಂಬ ವಯಸ್ಸಾಗಿತ್ತು. ಅವನಿಗೆ ತುಂಬ ಅಂದರೆ ಅವ್ರ ಅಮ್ಮನಿಗೆ ಇಷ್ಟನೇ. ಅವಳು ಅಜ್ಜಿ ಆಗಿಬಿಟ್ಟಿದ್ಲು. ಅಜ್ಜಿ ಆದರೂ ಅಮ್ಮ ಅಲ್ವಾ, ಬಂದು ನಮಸ್ಕಾರ ಮಾಡ್ದ. ಒಂದ್ಸತಿ ಗ್ರಹಣ ಬಂದಿತ್ತು. ಗ್ರಹಣ ಬಂದಾಗ ಸಮುದ್ರ ಸ್ನಾನಕ್ಕೆ ಕೃಷ್ಣ, ಅವನ ಹೆಂಡತಿಯರು, ಅವನ ಕಡೆಯವರು ಎಲ್ಲರೂ ಬಂದಿದ್ರು. ಅದೇ ಸಂದರ್ಭದಲ್ಲಿ ನಂದಗೋಪ ಯಶೋದೆಯರು ಅಲ್ಲಿ ಸಮುದ್ರ ಸ್ನಾನಕ್ಕೆ ಬಂದಿದ್ರು. ಆಗ ಭೇಟಿ ಆಗಿದ್ದಂತೆ. ಕೃಷ್ಣ ನಮಸ್ಕಾರ ಮಾಡಿದ ತಕ್ಷಣ ಯಶೋದೆ ಕಣ್ಣಲ್ಲಿ ಗಳಗಳ ನೀರು ಹಾಕೊಂಡ್ಲು. ಏನು ಕೃಷ್ಣ, 8 ವಯಸ್ಸಿಗೆ ಮನೆ ಬಿಟ್ಟು ಹೋದವ, ಮತ್ತೆ ಒಂದ್ಸತಿನೂ ನೀನು ನನಗೆ ದರ್ಶನ ಕೊಡಲಿಲ್ಲ. 8 ವರ್ಷ ಕೊಟ್ಟಿದ್ನಲ್ಲಮ್ಮ, ಯಾವ ಬ್ರಹ್ಮಾದಿಗಳ ಮನದಲ್ಲಿ ತೋರದೆಲ್ಲ ಇರುತ್ತಿಪ್ಪ ನಾನು ನಿನ್ನ ಮನೇಲಿ ನೀ ಹೇಳ್ದಾಗೆ ಕುಣಿದು ಕುಪ್ಪಳಿಸಿ ನೀ ಹೇಳಿದ್ದೆಲ್ಲ ಮಾಡ್ಕೊಂಡು 8 ವರ್ಷ ಇದ್ನಲ್ಲ. ಯಶೋದೆ ಎಂದು ಏನಿದ್ರೇನು ಕೃಷ್ಣ, ನನಗೊಂದೇ ಒಂದು ಆಸೆ ನನ್ನ ಮನಸ್ಸಿನಲ್ಲಿತ್ತು. ಏನಂದರೆ ಮನಸ್ಸೀದತಿ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ. ನಿನ್ನ ಮದುವೆ ನೋಡಬೇಕು ಅಂತ ಆಸೆ ಇತ್ತು. ಯಾಕೆಂದರೆ ನಾನು ಗಂಡಿನ ತಾಯಿ ಅಂಥೇಳಿ ಇದ್ಬದ್ದ ಆಭರಣ ಎಲ್ಲ ಹಾಕ್ಕೊಂಡು, ಯಾರೇ ನೀವು, ನಾನು ಗಂಡಿನ ತಾಯಿ ಅಲ್ಲ, ಸಾಫ್ಟ್ವೇರ್ ತಾಯಿಗೇನೆ ಭಾರಿ ಇರುತ್ತೆ, 14 ಲೋಕದ ಒಡೆಯ ಕೃಷ್ಣನ ತಾಯಿ. ಇದೊಂದು ನನಗೆ ಆಸೆ ಇತ್ತು, ಗಂಡಿನ ತಾಯಿ ಓಡಾಡಬೇಕು ಅಂತ, ಮದುವೆ ನೋಡಬೇಕು. ಎಷ್ಟು ಮದುವೆ ಆದೆ ಕೃಷ್ಣ, ಒಂದು ಮದುವೆಗೆ ಒಂದೇ ಒಂದು ಇನ್ವಿಟೇಷನ್ ಕಳಿಸ್ಲಿಲ್ಲ. ಯಾಕೆ ಹೀಗೆ ಮಾಡಿದೆ? ಕೃಷ್ಣ ಅಂದ, ಅಲ್ಲಮ್ಮ ನಂದು ಎಲ್ಲ ಮದುವೆಗಳು ಅರ್ಜೆಂಟಲ್ಲೇ ಆಯಿತು ಅಂದ. ಈ ಮದುವೆ ಅಂದರೆ ಅರ್ಜೆಂಟಲ್ಲೇ ಆಗೋದಲ್ಲ ರೀ. ಒಂದು ಸತಿ ನೋಡ್ಕೊಂಬರ್ತಾರೆ ಹುಡುಗಿನ, ಆಮೇಲೆ ನಮ್ಮ ಹುಡುಗ ಬರಬೇಕು ಅಮೇರಿಕಾಯಿಂದ, ಬಂದ ಮೇಲೆ ನೋಡ್ತೀವಿ ಅಂತ. ಆ ಹುಡುಗ ಬಂದು ನೋಡೆ, ಇಲ್ಲ ಇವ್ರ ಅಕ್ಕ ಒಬ್ಬರು ಲಂಡನ್ನಿಂದ ಬರಬೇಕು, ನೋಡ್ಮೇಲೆ ಮಾತಾಡ್ತೀವಿ. ಹೀಗೆ ಒಂದು 3-4 ಸತಿ ಹೋಗಿ 8-10 kg ಉಪ್ಪಿಟ್ಟು ಹೊಡೆದು, ಆಮೇಲೆ ಕಾಫಿ ಎಲ್ಲ ಕುಡಿದು 6-7 ತಿಂಗಳು ಬರೀ ನೋಡೋದ್ರೊಳಗೆ ಕಳೆದು, ಕಡೆಗೆ ಅವ್ರು ಚಿಕ್ಕಮ್ಮ ಒಪ್ಪಲಿಲ್ಲ ಅಂತ ಬಿಡೋ ಕೇಸ್ಗಳು ಜಾಸ್ತಿ. ಮದುವೆ ಮಾಡ್ಕೊಳ್ಳೋ ಕಳ್ಳ ಅವನೆಲ್ಲ ಇರ್ತಾನೆ, ಅವ್ರು ಒಪ್ಪಲಿಲ್ಲ ಇವ್ರು ಒಪ್ಪಲಿಲ್ಲ, ಯಾರೆಲ್ಲ ಯಾಕೆ ಒಪ್ಬೇಕ್ರಿ? ಈ ಥರ ಮದುವೆ ನಂದಿಲ್ಲೇ ಇಲ್ಲ ಅಂದ. ಈ ಥರ ಮದುವೆ ಇಲ್ಲ ನಂದು. ನಾನು ಮದುವೆ ಆಗಿದ್ದು ನೋಡು ರುಕ್ಮಿಣಿಯನ್ನ. ಅವಳನ್ನು ಮದುವೆ ಆಗುವಾಗ, ನಾಳೆ ಅವಳಿಗೆ ಮದುವೆ ಅನ್ನುವಾಗ 2 ದಿನ ಮುಂಚೆ ನನಗೆ ಪತ್ರ ಬಂತು. ಅವಳಿದ್ದದ್ದು ಮಹಾರಾಷ್ಟ್ರ, ನಾನಿದ್ದದ್ದು ಗುಜರಾತ್. ದ್ವಾರಕಾಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾರೆ ಎಷ್ಟು ದೂರ ರೀ, ಹೋಗ್ಬೇಕಾರೆ ನನಗೆ ಕಷ್ಟ ಇತ್ತು. ವಯಸ್ಸಾದ ಮುದುಕಿ, ನಿನಗೆ ಫೋನ್ ಮಾಡಿ ನಾ ಎಲ್ಲಿ ಕರೀಲಿ? ಹೋಗಿದ್ದು ಮಾರನೇ ದಿನವೇ ಅವಳೆಲ್ಲ ಗೌರಿ ಪೂಜೆಗೆ ಹೋದ್ರೆ ಅವಳನ್ನ ಎತ್ಕೊಂಡು ಬಂದು ಒಂದು ಪಾರ್ಕಲ್ಲಿ ನಿಂತು ಮದುವೆ ಆಗಿದ್ದು. ನಿನ್ನ ಯಾವಾಗ ಕರೀಲಿ? ಹೆಣ್ಣಿನ ಅಪ್ಪನೇ ಬರಲಿಲ್ಲ, ಹೆಣ್ಣಿನ ಅಮ್ಮನೇ ಬರಲಿಲ್ಲ. ನಿನ್ನ ಯಾವಾಗ ಅಂದಿದ್ದು ನೋಡ, ಹೋಲಿ ಬಿಡಪ್ಪ, ಆಯ್ತು ಬಿಡಬೇಡ. ಇನ್ನೊಂದು ಮದುವೆ ಆದ, ಇನ್ನೊಂದು ಮದುವೆನೂ ಅಷ್ಟೇ. ಸತ್ಯಭಾಮ ಅಂತ ನನ್ನ 2ನೇ ಹೆಂಡತಿ, ಅವಳನ್ನ ಮದುವೆ ಆಗಿದ್ದು ಅರ್ಜೆಂಟು. ಅದು ಅವರಪ್ಪ ಸತ್ರಾಜಿತ ಅಂತ. ಅವನೊಂದು ಮಣಿ ಮಿಸ್ ಆಗಿತ್ತು, ಅವ್ನು ಕಳೆದೋಗ್ಬಿಟ್ಟಿತ್ತು. ಆ ಮಣಿ ತರ್ಲಿಕ್ಕೆ ಹೋದೆ, ಆ ಮಣಿನಿಂದ ಒಂದು ಕರಡಿ ಎತ್ಕೊಂಡು ಹೋಗ್ಬಿಟ್ಟಿತ್ತು. ಯಾವ್ದಾ ಕರಡಿ? ಜಾಂಬ್. ಅವನಿಗೊಂದು 4 ಬಾರಿಸಿದೆ. ಅವನಿಗೆ ನಾನೇ ರಾಮ ಅಂತ ಗೊತ್ತಾಗಿ ಅವನ ಮಣಿ ಜೊತೆಗೆ ಒಂದು ಮಣಿ ಫ್ರೀ, ಬೈ 1 ಟೇಕ್ 1 ಅಂತೇಳಿ ಯಾವ ಮಣಿ ಕೊಟ್ಟ? ಕನ್ಯಾಮಣಿ ಕೊಟ್ಟ. ಆ ಕನ್ಯಾಮಣಿಯೇ ಜಾಂಬುವತಿ. ಅವಳು ಕೊಟ್ಟಾಗ ನಾ ಬೇಡ ಅಂತ ಹೇಳಿ ಹೇಗೆ ಹೇಳಿ? ಅವ್ನು ಕೊಡುವಾಗ ಇರೋ ನಮ್ಮ ಅಮ್ಮನ ಕರಿತೀನಿ ಅಂತ ನಿಂಗೆ ಫೋನ್ ಮಾಡಲೆ, ಅದಕ್ಕಾಗಿ ಹೋಲಿ ಬಿಡಪ್ಪ ಸತ್ಯಭಾಮ. ಆ ಮಣಿ ತೊಗೊಂಡು ಅವ್ರ ಅಪ್ಪಂಗೆ ಕೊಟ್ಟೆ. ಅವ್ರ ಅಪ್ಪಂಗೆ ಗಿಲ್ಟಿ, ಅವ್ರಿಗೆ ಅಯ್ಯೋ ನಾನು ಮನ್ಯಾಯ ಕೃಷ್ಣನ ಮೇಲೆ ಮಣಿ ಕಳ್ಳ ಅಂತ ಆರೋಪ ಮಾಡಿಬಿಟ್ಟೆ ಅಂತೇಳಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಪ್ರಾಯಶ್ಚಿತ್ತ ಅಂದರೆ ರಾಂಗ್ ರೂಟಲ್ಲಿ ಹೋದರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂದರೆ ಫೈನ್ ಕಟ್ಟಬೇಕು. ಫೈನ್ ಕಟ್ಟೋದು ಅಂದರೆ ದುಡ್ಡು ಕಟ್ಟೋದು. ದುಡ್ಡು ಅಂದರೆ ಲಕ್ಷ್ಮಿ ಅಂದರೆ ಸತ್ಯಭಾಮ. ಆ ಸತ್ಯಭಾಮೆಯನ್ನು ನಂಗೆ ಕೊಟ್ಟು ಮದುವೆ ಮಾಡಿದ್ರು. ನಿನ್ನ ಯಾವಾಗ ಕರೀಲಿ? ಆ ಮಾಡುವಾಗ ಆ ಮಣಿನೂ ಕೊಟ್ಟರು. ನಾ ಹೇಳಿದೆ ಮಣಿ ನೀ ಇಟ್ಕೋ, ಬಾಮೆ ನಂಗಿರಲಿ ಅಂತ ಮದುವೆ ಮಾಡಿಕೊಂಡೆ. 16,100 ಜನ ಅವರೆಲ್ಲ ಪ್ರಾಣ ಬಿಡ್ತೀವಿ ಅಂತ ಹೋದರು. ಯಾಕೆಂದರೆ ನರಕಾಸುರನ ಮನೇಲಿ ಇದ್ವಿ. ನಮ್ಮನ್ನು ಯಾರು ಮದುವೆ ಆಗ್ತಾರೆ? ನಮ್ಮ ಶೀಲದ ಬಗ್ಗೆ ಯಾರಿಗೆ ನಂಬಿಕೆ ಇದೆ? ನೀನು ನಮ್ಮ ಅಂತರ್ಯಾಮಿ, ನನ್ನ ಒಳಗೆ ಇರುವವ ನೀನು ಕೈ ಹಿಡಿದು ಪಾಣಿಗ್ರಹಣ ಮಾಡಿ ಉದ್ಧಾರ ಮಾಡಿ ಮಾಂಗಲ್ಯ ಧಾರಣೆ ಮಾಡಿದ್ರೆ ನಮಗೊಂದು ಜೀವನ ಬದುಕು ಬಾಳು. ಇಲ್ಲ ಅಂತಾದರೆ ನಮ್ಮ ಬಾಳೆ ಗೋಳು, ಅದ್ರ ಬದಲು ಬಾವಿಗೆ ಬಿದ್ದು ಹೋಗ್ತೀವಿ. ಹೀಗೆಲ್ಲ ಅಂತ ಯಾರು ಬೀಳ್ಬೇಡಿ, ಇಮಿಡಿಯೇಟ್ ಮಾಂಗಲ್ಯ ಕಟ್ತೀನಿ ಕಟ್ದೆ. ಅವ ನಿಂಗೆ ಫೋನ್ ಮಾಡ್ಲಾ ಅಂತ? ಅಯ್ಯೋ ಏನೇ ಒಂದು ಮದುವೆ ಕರೀಂದ್ರಿ ಎಷ್ಟು ಹೇಳ್ತೀಯಪ್ಪ? ಏನೀಗ ನಾನು ನಿನ್ನ ಮದುವೆ ನೋಡಬೇಕು ಏನು? ಅಮ್ಮ ನೀ ಯೋಚನೆ ಮಾಡಬೇಡ, ನಿನಗೋಸ್ಕರ ಒಂದು ಮದುವೆ ಮಾಡ್ಕೊಳ್ತೀನಿ ಇಂದ. ನೋಡಿ, ತಾಯಿ ಮಾತು ನಡೆಸಬೇಕು ಅಂತೇಳಿ ಅಮ್ಮ 28ನೇ ಕಲಿಯುಗದಲ್ಲಿ ಶ್ರೀಶೈಲದಲ್ಲಿ ಪೂರಯಿಷ್ಯಾಮಿ ತಾವಕೀನಾಂ ಮನೋರಥಂ. ನಿನ್ನ ಮನೋಕಾಮನೆಗಳನ್ನು ಅಮ್ಮ ನಾನು ಪೂರ್ಣ ಮಾಡ್ತೀನಿ, ಏನು ಯೋಚನೆ ಮಾಡಬೇಡ ಅಂಥೇಳಿ ದೇವಿ ಯಾವ ಯಶೋದೆಗೆ ಭಗವಂತ ಅನುಗ್ರಹ ಮಾಡಿದ್ದ. ತಸ್ಯಾಹ ಪ್ರೀತ್ಯೈ ವಾಸುದೇವೋ 28 ಮೇ ಕಲೌ ಆವಿರ್ಭೂಯ ಯಶೋದಾಯ ತೋಷಕೈ ಗುಣಕರ್ಮಿಭಿ. ಅದೇ ಭಗವಂತ ಮೋಕ್ಷಪ್ರದನಾದ ಶ್ರೀಹರಿ 28ನೇ ಕಲಿಯುಗದಲ್ಲಿ ಕೃಷ್ಣನಾಗಿ ಆ ಕಡೆಯಿಂದ ಹೋಗಿ ಶ್ರೀನಿವಾಸನಾಗಿ ಈ ಕಡೆಯಿಂದ ಬಂದ. ಅದೊಂದು ಅವತಾರ ಅಲ್ಲರಿ, ಮತ್ತೊಂದು ಅವತಾರ ಅಲ್ಲರಿ. ಯಾಕೆಂದರೆ ಶ್ರೀನಿವಾಸ ಅವತಾರದ ತಂದೆ ತಾಯಿಗಳ ಹೆಸರು ಯಾರಂದರೆ ವಸುದೇವ ದೇವಕಿ ಅಂತ. ಗೋತ್ರನೂ ಅದೇ, ಎಲ್ಲವೂ ಅದೇ ಹೇಳ್ತಾರೆ. ಆದ ಕಾರಣ ಅದು ಬೇರೆ ಅವತಾರ ಅಲ್ಲ. ಈಗ ನಾವೆಲ್ಲ ಈ ಗಣಪತಿ ಹಬ್ಬ ಮಾಡಿ ಆ ಗಣಪತಿಯನ್ನು ಕೆರೆಯಲ್ಲಿ ಹಾಕಿ ಹೇಳ್ತಾ ಇದ್ವಿ. ದೊಡ್ಡ ಕೆರೆಯಲ್ಲಿ ಬಿದ್ದ, ಚಿಕ್ಕ ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಇದ್ದ. ಸುಮ್ಮನೆ ಬೀಳೋದೊಂದು ಕಡೆ ಹೇಳೋದೊಂದು ಕಡೆ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ, ಹಾಗೆ ಮಾಡ್ದ. ಇನ್ನೊಂದು ರೂಪದಿಂದ
ತಾಯಿ ಅದೇ ಯಶೋದೆಯ ಮಾತನ್ನು ಪೂರ್ಣಗೊಳಿಸುವ ಸಲುವಾಗಿ ಶ್ರೀನಿವಾಸನಾಗಿ ಬಂದಿದ್ದಾನೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇಂತಹ ಆ ಭಗವಂತ ಹೇಗೆ ಮುಂದೆ ತಾನು ಆ ಹೆಣ್ಣನ್ನು ಸ್ವೀಕಾರ ಮಾಡಿದ, ಮದುವೆ ಹೇಗಾಯಿತು, ಇದೆಲ್ಲ ಏನು ವರ್ಣನೆ ಮಾಡಿದ್ದಾರೆ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.